ನಮಸ್ಕಾರ. ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಯ ನೌಕರರು ಅಂತ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಬಂದಿದ್ದಾರೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ನೌಕರರು ಕೆಲಸ ಮಾಡ್ತಿರುವ ಸಂದರ್ಭದಲ್ಲಿ ಆ ನೌಕರರ ಕುಂದು ಕೊರತೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಈ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ತಮ್ಮನ್ನು ತಾವು ಮುಡುಪಾಗಿಟ್ಟಿರುವಂತಹ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಅಮೃತರಾಜ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸರ್, ಮಹಾನಗರ ಪಾಲಿಕೆಗಳು ಅಂದ ಸಂದರ್ಭದಲ್ಲಿ ನೌಕರರು ಅಪಾರ, ತಮ್ಮ ಜೀವನವನ್ನೇ ಮುಡುಪಾಗಿಟ್ಟುಕೊಂಡು ನಿತ್ಯ ಜನಸೇವೆಯನ್ನು ಅವ್ರು ಮಾಡ್ತಾನೆ ಇರ್ತಾರೆ. ಬಟ್ ಅಂಥ ನೌಕರರ ಧ್ವನಿಯಾಗಿ ನೀವಿದ್ದೀರಿ. ಏನು ಅನ್ನಿಸ್ತಾ ಇದೆ ಸರ್ ಈ ಸಂದರ್ಭದಲ್ಲಿ? ಅವರ ಧ್ವನಿಯಾಗಿ ನೀವು ನಿಂತ್ಕೋಬೇಕು ಅಂತ ಯಾಕೆ ಅನ್ನಿಸ್ತು? ನಾನು ಮೂಲತಃ ಕ್ರೀಡಾಪಟು. ಬಹುಶಃ 1975ರಲ್ಲಿ ನನ್ನ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಜನನ ಆಗುತ್ತೆ. ನಂತರ ನಾನು ಪ್ರೌಢಶಾಲೆ ವಿದ್ಯಾಭ್ಯಾಸನ ಬೆಂಗಳೂರಿನ ಒಂದು ಸೆಂಟ್ ಮೇರಸ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿ, ನಂತರ ನಮ್ಮ ಒಂದು ನೇಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು, ಆನೇಕಲ್ಲಲ್ಲಿ ವ್ಯಾಸಂಗ ಮಾಡಿ ವಿದ್ಯಾ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದ ಸಂದರ್ಭದಲ್ಲಿ ನಾನು ಫುಟ್ಬಾಲಲ್ಲಿ ಭಾಳ ಆಸಕ್ತಿ ಮತ್ತು ಅಥ್ಲೆಟಿಕ್ಸ್ ಕ್ರೀಡಾಪಟು ಆಗೋದ್ರಿಂದ ಕ್ರೀಡೆಗಳಲ್ಲಿ ಹೆಚ್ಚು ಸಂಘಟನೆ ಮಾಡಿಕೊಂಡು ಕ್ರೀಡೆಗಳಲ್ಲಿ ಫುಟ್ಬಾಲ್ ಕೋಚ್ ಆಗಿ, ಫುಟ್ಬಾಲ್ ಆಟಗಾರನಾಗಿ ಎಲ್ಲ ಕ್ರೀಡೆಗಳಲ್ಲೂ ಸಹ ನಾನು ಭಾಳ ಆಸಕ್ತಿಯಿಂದ ಭಾಗವಹಿಸ್ತಿದ್ದೆ. ತದನಂತರ ನಮ್ಮ ತಂದೆಯವರ ಒಂದು ಆಕಸ್ಮಿಕ ನಿಧನದಿಂದ ನನಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 1995ರಲ್ಲಿ ಅನುಕಂಪದ ಆಧಾರದ ಮೇಲೆ ನೌಕರಿ ಸಿಗುತ್ತೆ. ಬಹುಶಃ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಂಪೇಗೌಡ ದಿನಾಚರಣೆ ಅಂದರೆ ಭಾಳ ಒಂದು ಐತಿಹಾಸಿಕ ದಿನಾಚರಣೆ ಅಂತಲೇ ಆಚರಣೆ ಮಾಡುವ ಒಂದು ಸಂದರ್ಭದಲ್ಲಿ ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾಯಿದ್ರು. ವಿದ್ಯಾ ಇಲಾಖೆ, BBMP ವಿದ್ಯಾ ಇಲಾಖೆ ವತಿಯಿಂದ ಕ್ರೀಡೆಗಳನ್ನ ಆಯೋಜನೆ ಮಾಡ್ತಿದ್ರು. ಅಂಥ ಸಂದರ್ಭದಲ್ಲಿ ಕ್ರೀಡೆಗಳಲ್ಲಿ ಎಷ್ಟು ಒಂದು 15-20 ಕ್ರೀಡೆಗಳನ್ನ, ವಿವಿಧ ಕ್ರೀಡೆಗಳನ್ನ ಆಯೋಜನೆ ಮಾಡಿದಾಗ ಎಲ್ಲದರಲ್ಲೂ ನಾನೇ ಪ್ರಥಮ ಇರ್ತಿದ್ದೆ. ಅದ್ಭುತ. ಆ ಸಂದರ್ಭದಲ್ಲಿ ನನ್ನನ್ನು ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿ ನೌಕರರು 95-96ನೇ ಸಾಲಿನಲ್ಲಿ ಗುರುತಿಸೋದು ಸ್ಟಾರ್ಟ್ ಮಾಡಿದ್ರು. ಯಾರು ಈ ಹುಡುಗ ಇಷ್ಟೊಂದು ಆಸಕ್ತಿ ಇದ್ದಾನೆ ಅಂತ. ಅದು ನನ್ನ ಸಂಘಟನೆಗೆ ಹೆಚ್ಚು ನೌಕರು ಸೇವೆ ಮಾಡೋದಕ್ಕೆ ಒಂದು ಹುಮ್ಮಸ್ಸು, ಪ್ರೋತ್ಸಾಹ, ಆಸಕ್ತಿ ಸಿಕ್ತು. ಹಾಗಾಗಿ ಅವತ್ತಿಂದ ಸತತವಾಗಿ 95-96ರಿಂದ ಕ್ರೀಡೆಗಳಲ್ಲಿ ಆಯೋಜನೆ ಮಾಡುವುದು ಮತ್ತು ಕೋಚ್ ಆಗಿ ತರಬೇತಿಗಾರನಾಗಿ ಮಾಡಿ, ತದನಂತರ ನೌಕರು ಸೇವೆಯಲ್ಲಿ BBMPಯಲ್ಲಿ ವಿವಿಧ ಸಂಘಟನೆಗಳಿತ್ತು. ಆ ಸಂಘಟನೆಯಲ್ಲಿ ಚುನಾವಣೆ ಮೂಲಕ ಆಯ್ಕೆ ಆಗಿ ಇವತ್ತು ಕರ್ನಾಟಕ ರಾಜ್ಯದ 10 ಮಹಾನಗರ ಪಾಲಿಕೆಗೆ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡೋ ಒಂದು ಅವಕಾಶ ನನಗೆ ಸಿಕ್ಕಿದೆ. ಖಂಡಿತ ಸರ್. ನೌಕರರಾಗಿರ್ತೀರಿ, ನೀವು ಒಬ್ಬ ಕೆಲಸಗಾರರೇ ಆಗಿರ್ತೀರಿ. ಆ ಜರ್ನಿ ಹೆಂಗಿತ್ತು? ಹೆಂಗೆ ಆರಂಭ ಆಯಿತು? ನೀವು ಒಬ್ಬ ನೌಕರನಾಗಿದ್ದಾಗ, ಕೆಲಸಗಾರನಾಗಿದ್ದಾಗ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಿ ಸರ್? ನಾನು ಬಹುಶಃ ದ್ವಿತೀಯ ದರ್ಜೆ ಗುಮಾಸ್ತನಾಗಿ ವಿದ್ಯಾ ಇಲಾಖೆಯಲ್ಲಿ ನೇಮಕಾತಿ ಹೊಂದ್ತೇನೆ. ನಂತರ 1998ರಲ್ಲಿ ಆರೋಗ್ಯ ವೈದ್ಯಾಧಿಕಾರಿ ಶಿವಾಜಿನಗರದಲ್ಲಿ ಸೇವೆ ಸಲ್ಲಿಸಿ, ನಂತರ ಅಲ್ಲಿ ನನಗೆ ಕಂದಾಯ ಪರೀಕ್ಷಕರು ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರಾಗಿ ಮುಂಬಡ್ತಿ ಹೊಂದಂಥ ಸಂದರ್ಭದಲ್ಲಿ ಬಹುಶಃ 10 ವರ್ಷಗಳ ಕಾಲ ಏನು ಬೆಂಗಳೂರು ಹೃದಯ ಭಾಗ ಪಶ್ಚಿಮ ಮಾರ್ಕೆಟ್, KR ಮಾರ್ಕೆಟ್ ಅಂತಾರೆ, ಅಲ್ಲಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಲ್ಲಿನ ಏನು ಬಡ ಜನರು, ಏನು ವ್ಯಾಪಾರಸ್ಥರಿದ್ದಾರೆ, ಅವರ ಪ್ರೀತಿ ಪಾತ್ರರಿಗೆ ಹೆಚ್ಚಾಗಿ ಅವರಿಗೆ ಆಶೀರ್ವಾದ ಪಡೆದು ನಾನು ನಂತರ ಈಗ ಸಹ ಕಂದಾಯ ಅಧಿಕಾರಿ ಹೆಬ್ಬಾಳದಲ್ಲಿ ಕೆಲಸ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಏನೊಂದು ಸಂಘಟನೆಗಳಿದೆ ಆ ಸಂಘಟನೆಯಲ್ಲಿ ಪ್ರತಿಯೊಂದು ಸಂಘದಲ್ಲಿ ಚುನಾವಣೆ ಆಗುತ್ತೆ. ಚುನಾವಣೆ ಮೂಲಕ ನಾನು ಗೆದ್ದು ಇವತ್ತು ನೌಕರು ಸೇವೆ ಮಾಡ್ತಾ ಬಂದಿದ್ದೀನಿ. ನಾನು ಈಗ ಕಂದಾಯ ಮೌಲ್ಯಮಾಪಕರನಾಗಿ ಹೆಬ್ಬಾಳ ವಲಯದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಸಂದರ್ಭದಲ್ಲಿ ಸರ್, ಒಬ್ಬ ಕೆಲಸಗಾರನಾಗೂ ಕೆಲಸ ಮಾಡ್ತಾ ಇರೋದ್ರಿಂದಾಗಿ ಏನು ಸಮಸ್ಯೆಗಳು ಗೋಚರ ಆಗುತ್ತೆ ಅಂತ? ಒಂದು ಕುಟುಂಬ ಅಂದಾಗ ಇವತ್ತಿನ ಜೀವಮಾನದಲ್ಲಿ, ಜನಮಾನಸದಲ್ಲಿ ಜೀವನ ನಡೆಸೋದೇ ಕಷ್ಟ ಅನ್ನುವಂಥ ಸನ್ನಿವೇಶ ಇರುತ್ತೆ. ಈಗ ಬೆಳೆದವ್ರು ಬೆಳೀತಾನೆ ಇರ್ತಾರೆ, ಬೆಳೆದಿದ್ದವರು ಅಲ್ಲೇ ಇರ್ತಾರೆ ಅನ್ನುವಂಥ ಪರಿಸ್ಥಿತಿಯ ನಡುವೆ ನೌಕರರು ಅಂದಾಗ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತ? ಬಹುಶಃ 98-99ನೇ ಸಾಲಿನಲ್ಲಿ ನಾನು ಕ್ರೀಡೆಯಿಂದ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಂಡೆ. ನಾನು ಭಾಳ ಬಾಲ್ಯದ ಸಮಯದಲ್ಲಿ ಭಾಳ ಕಷ್ಟಪಟ್ಟು ಬಂದೆ. ನನಗೆ ನಾಡಿ ಮಿಡಿತ ಗೊತ್ತಿತ್ತು. ಯಾಕಂದರೆ ನಾನು ಕಷ್ಟಪಟ್ಟು ಬಂದಾಗ ನಾನು ನೌಕರು ಸೇವೆ ಆಗಲಿ, ನೌಕರು ಸೇವೆ ಜೊತೆಗೆ ಸಾರ್ವಜನಿಕರ ಸೇವೆ ಸಹ ನಾನು ಮಾಡ್ಕೊಂಬಂದಿದ್ದೀನಿ. ವಿವಿಧ ಕ್ಷೇತ್ರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆಗ್ಬೋದು, ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ಆಗ್ಬೋದು, ಮತ್ತು ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ವೈನಾಡಿನಲ್ಲಿ, ಕೇರಳದ ವೈನಾಡಿನಲ್ಲಿ ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ನಾವು ಸಾರ್ವಜನಿಕರ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೆ. ಮೇಲಾಗಿ ಈಗ ನಾನು ಒಬ್ಬ ನೌಕರನಾಗಿರೋದ್ರಿಂದ, ನೌಕರ ಸಂಘದ ಅಧ್ಯಕ್ಷನಾಗಿರೋದ್ರಿಂದ ನನಗೆ ಸಾಕಷ್ಟು ಜವಾಬ್ದಾರಿ ಇದೆ. ಹಾಗಾಗಿ ನಾನು ಮೇಲಾಗಿ ಮೊದಲನೇ ಆದ್ಯತೆ ಮೇರೆಗೆ ನಮ್ಮ ನೌಕರಿಗೆ ಏನು ಅವರ ಕುಂದುಕೊರತೆಗಳು, ಅವರ ಕಷ್ಟ ಸುಖದಲ್ಲಿ ಪ್ರತಿಯೊಂದರಲ್ಲಿ ಭಾಗಿಯಾಗಿ
ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸವಾಲುಗಳಂದರೆ ಬಹುಶಃ ನಾನು ಸೇವೆಗೆ ಸೇರಿದಾಗ BBMPಯಲ್ಲಿ 17 ಸಂಘಟನೆಗಳಿತ್ತು. 17 ಸಂಘಟನೆಗಳು, ಅವತ್ತು 98 ವಾರ್ಡ್ ಇತ್ತು. ಆ ಸಂಘಟನೆಗಳಲ್ಲಿ ಪ್ರತಿಸ್ಪರ್ಧಿಗಳು ಇದ್ದೇ ಇರ್ತಾರೆ. ಆದರೆ ನಂದು ಒಂದೇ ಗುರಿ, ಅಟಾಚಲ, ಒಟ್ಟು ಉಚಿತ ಸಾವು ಖಚಿತ. ಈ ಮಧ್ಯದಲ್ಲಿ ನಾವೇನಾದರೂ ಒಂದು ಮಾಡಿ ಹೆಸರು ಮಾಡಬೇಕು. ನನ್ನ ವೃತ್ತಿ ಧರ್ಮಕ್ಕೆ ನಾನೇನು ಸಾರ್ವಜನಿಕರು ತೆರಿಗೆ ದುಡ್ಡಲ್ಲಿ ನಾನು ವೇತನ ತೊಗೊತೀವೋ ಅದಕ್ಕೆ ಅವ್ರಿಗೊಂದು ಅರ್ಥಪೂರ್ಣವಾಗಿ ಸೇವೆ ಮಾಡಬೇಕು. ಸೇವೆ ಮಾಡ್ತಾ ನನ್ನ ಒಂದು ವೃತ್ತಿ ಧರ್ಮದ ಜೊತೆಗೆ ನನ್ನ ಒಂದು ಪ್ರವೃತ್ತಿ ಸಂಘಟನೆ ಮತ್ತು ಕ್ರೀಡೆಗೆ ಒತ್ತು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಷ್ಟೇ ಹೋರಾಟಗಳಿದ್ರೂ ಸವಾಲು ಮೂಲಕ ಎದುರಿಸ್ಕೊಂಡು ಚುನಾವಣೆಯಲ್ಲಿ ನನ್ನ ಒಂದು ಕ್ಷೇಮಾಭಿವೃದ್ಧಿ ಸಂಘನ ಬಲಿಷ್ಠವಾಗಿ ತೆಗೆದುಕೊಂಡು ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕೀರ್ತಿ ತರುವಂಥ ಸಾಹಸ ಕೆಲಸನ ನಮ್ಮ ಸಂಘ ಮಾಡಿದೆ. ನನ್ನೊಂದಿಗೆ ನನ್ನ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ನನಗೆ ಕೈ ಜೋಡಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಸಹಜವಾಗಿ ಸ್ಪರ್ಧೆ ಅನ್ನೋದಿದ್ದೇ ಇರುತ್ತೆ. ಅಂದರೆ ನೌಕರರ ಸಂಘದ ಅಧ್ಯಕ್ಷ ಸ್ಥಾನ ಅಂದರೆ ಅಷ್ಟು ಸುಲಭವಾಗಿ ಒಲಿದು ಬರುವಂಥದ್ದೇನಲ್ಲ. ಆ ಸವಾಲುಗಳನ್ನು ಹೆಂಗೆ ಸ್ವೀಕರಿಸಿ ಅಂದರೆ ಚುನಾವಣೆಯಿಂದಾಗ ಪ್ರತಿಸ್ಪರ್ಧಿಗಳಿರ್ತಾರೆ, ಅದರಲ್ಲಿ ಅಮೃತರಾಜ್ ಅವರೇ ಆಯ್ಕೆ ಆಗಬೇಕು ಅನ್ನೋದಾದರೆ ಹೆಂಗದು ಅಂತ? ಅದು ಮೂಲತಃ ನಾನೊಂದು ಮುಂಬಡ್ತಿಗೆ ಏನೊಂದು ಕಂದಾಯ ದ್ವಿತೀಯ ದರ್ಜೆ ಗುಮಾಸ್ತರಾಗಿ ಕೆಲಸ ಮಾಡಿದೆ, ಅಂದರೆ STA ಅಂತಾರೆ. ಸುಮಾರು 13 ವರ್ಷಗಳ ನಂತರ ನನಗೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ ಕಂದಾಯ ಪರೀಕ್ಷಕರ ಹುದ್ದೆಗೆ ಅವಕಾಶ ಇತ್ತು. ಆ ಸಂದರ್ಭದಲ್ಲಿ ಸಂಘಟನೆ ಮಾಡಿ ಏನು ನನ್ನ ಒಂದು ಬ್ಯಾಚ್ಮೇಟ್ ಅಂತಾರೆ ಅವರಿಗೆಲ್ಲ ಕಂದಾಯ ಪರೀಕ್ಷಕರು ಹುದ್ದೆ ಕೊಡಿಸುವಂಥ ಸಂದರ್ಭದಲ್ಲಿ ಕೆಲವ್ರ ಕಣ್ಣಿಗೆ ಗುರಿ ಆಗಬೇಕಾಯ್ತು. ಯಾಕೆಂದರೆ ಸಂಘಟನೆ ಮೂಲಕ ಅಮೃತರಾಜ್ ಬಂದರೆ ಪಾಲಿಕೆ ಕೇಂದ್ರ ಕಚೇರಿಗೆ ಬಂದರೆ 100-150 ಜನ ಬರ್ತಾರೆ, ಇವ್ರನ್ನ ಮುಂದಿನ ದಿನಗಳಲ್ಲಿ ಬೆಳೆದ್ರೆ ನಮ್ಮ ಸಂಘಟನೆಗೆ ಎಲ್ಲೋ ಒಂದು ಇದಾಗುತ್ತೆ ಅನ್ನೋ ಒಂದು ಇದರಿಂದ ನನ್ನ ವಿರುದ್ಧ ಸಾಕಷ್ಟು, ಈಗಾಗಲೇ ತಮ್ಮ ಪ್ರಸನ್ನ ಅವರು ನನಗೆ ಭಾಳ ಆತ್ಮೀಯರು, ಅವ್ರು ಹೇಳಿದಂತೆ ಸಾಕಷ್ಟು ಸುಳ್ಳು ಪ್ರಕರಣಗಳನ್ನ ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ನನ್ನ ಮೇಲೆ ಹೂಡಿದ್ರು, ಬಿಟ್ಟು ಹೋಗ್ಬಿಡ್ಲಿ ಅನ್ನೋ ಒಂದು ದೃಷ್ಟಿಯಿಂದ. ಆದರೆ ನಾನು ಕಾನೂನು ಹೋರಾಟ ಮಾಡ್ತಾ ಕಾನೂನಲ್ಲೇ ಉತ್ತರ ಕೊಡ್ತಾ ನನ್ನ ಮೇಲೆ ಯಾವುದೇ ಪ್ರಕರಣಗಳು ದಾಖಲಿಸಿದ್ರು ಸಹ ಎಲ್ಲ ಖುಲಾಸೆ ಮಾಡ್ತಾ ನಾನು ನೌಕರರಿಗೆ ಧ್ವನಿಯಾಗಿ ಅವರ ಕುಟುಂಬ ಸದಸ್ಯರ ಒಂದು ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ಸವಾಲುಗಳನ್ನ ಸ್ವೀಕರಿಸ್ತೀವಿ, ಎದುರಿಸ್ತೀವಿ. ನನ್ನ ಒಂದು ಮನಸಾಕ್ಷಿ ವಿರುದ್ಧವಾಗಿ ನಾನು ಏನು ಮಾಡಲ್ಲ, ನಾನು ಏನೇ ಮಾಡಿದ್ರು ನನ್ನ ಮನಸಾಕ್ಷಿ ಒಪ್ಪೋ ಕೆಲಸ ಮಾತ್ರ ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾವುದೋ ಒಂದು ಟರ್ಮಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕುತ್ಕೊಳ್ಳೋದು ಬೇಡ ಸರ್, ರಿಪೀಟೆಡ್ಲಿ ನೀವೇ ಅಲ್ಲಿ ಆಯ್ಕೆ ಆಗ್ತೀರಿ ಅನ್ನೋದಾದ್ರೆ ನಿಮ್ಮ ಮೇಲೆ ನಿಮ್ಮ ನೌಕರರು ವಿಶ್ವಾಸ ಇಟ್ಟಿದ್ದಾರೆ. ಮೇಡಮ್, ಈಗ ನನ್ನ ವೃತ್ತಿ ಧರ್ಮಕ್ಕೆ ಮೊದಲನೇ ಆದ್ಯತೆ. ಯಾಕಂದರೆ ಅದು ನಾನು ಆಗಲೇ ಹೇಳ್ದಂಗೆ ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರತಿ ಅಧಿಕಾರಿ ನೌಕರು ಸಹ ವೇತನ ತೊಗೊತಾ ಇದ್ದಾರೆ. ಹಾಗಾಗಿ ನಾವು ಫಸ್ಟ್ ಸಾರ್ವಜನಿಕರು ಋಣ ತೀರಿಸುವಂಥ ಕೆಲಸ ಮಾಡಬೇಕು. ಅದರ ಜೊತೆಯಲ್ಲಿ ನಾನು ಈ ಒಂದು ಸೇವೆ ಮಾಡೋ ಒಂದು ಮನೋಭಾವನ ಇಟ್ಕೊಂಡ್ಬರ್ತಾಯಿದ್ದೀವಿ. ಬಹುಶಃ ನನ್ನ ಒಂದು ಕನಸಿತ್ತು, ಕಾಶಿಯ ವಾರಣಾಸಿಯಲ್ಲಿ 1400 ಜನನ ನಾನು ವಾರಣಾಸಿ ಗಂಗಾ ನದಿ ತೀರದಲ್ಲಿ ಕರ್ಕೊಂಡೋಗಿ ಕರ್ನಾಟಕ ರಾಜ್ಯೋತ್ಸವನ ಗಂಗಾ ನದಿ ತೀರದಲ್ಲಿ ಸಂಜೆ 6ರಿಂದ 8 ಗಂಟೆವರೆಗೂ ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಮಾಡಿದೋ. ಆವತ್ತು 2021ರಲ್ಲಿ ಅವತ್ತು ನಾವು ನಮ್ಮ ಕರ್ನಾಟಕದ ಹೆಣ್ಮಗಾದಂಥ ಶಿಲ್ಪಾ ಶೆಟ್ಟಿ ಅವ್ರನ್ನ ಮುಖ್ಯ ಅತಿಥಿಯಾಗಿ ಕರೆಸಿದ್ವಿ. ತಾರಾ ಮೇಡಮ್ ಅವ್ರು ಬಂದಿದ್ದರು, ಪ್ರೇಮ ಮೇಡಮ್, ನಮ್ಮ ವಿಶೇಷ ಆಯುಕ್ತರುಗಳೆಲ್ಲ ಬಂದರು. ನಮ್ಮ ಆಯುಕ್ತರು ಸಹ ಅದಕ್ಕೆ ಪ್ರೋತ್ಸಾಹ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಒಂದು ಕರ್ನಾಟಕ ರಾಜ್ಯೋತ್ಸವ ಮಾಡಿ 2022ನೇ ಸಾಲಿನಲ್ಲಿ ನೇಪಾಳಿನ ಕಠ್ಮಂಡು ಪಶುಪತಿನಾಥ ಸನ್ನಿಧಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಭಾಳ ಅದ್ಧೂರಿಯಾಗಿ ಮಾಡಿದ್ರು. ಅವತ್ತು ಮೈಸೂರು ಮಹಾರಾಜರು ಬಂದಿದ್ದರು, IPS ಅಧಿಕಾರಿ ಬಂದಿದ್ದರು, ನಮ್ಮ ಉಪಾಯುಕ್ತರ ಆಡಳಿತ ಅವರೆಲ್ಲ ಬಂದಿದ್ದರು, ಮಹಾನಗರ ಪಾಲಿಕೆ ನೌಕರು ಮತ್ತು ಅವ್ರ ಕುಟುಂಬ ಸದಸ್ಯರು ಅವರು ಒಂದು 800-900 ಜನ ಬಂದಿದ್ದರು. ನೇಪಾಳ ಪಶುಪತಿನಾಥ ಸನ್ನಿಧಿಯಲ್ಲಿ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಮಾಡಿ ಈ ವರ್ಷ 23ರಲ್ಲಿ ಹರಿದ್ವಾರದ ಋಷಿಕೇಶ್ ಸನ್ನಿಧಿಯಲ್ಲಿ ಗಂಗಾ ನದಿ ತೀರದಲ್ಲಿ ಒಂದು ಕರ್ನಾಟಕ ರಾಜ್ಯೋತ್ಸವನ ನವೆಂಬರ್ 15ನೇ ತಾರೀಕು ಆಯೋಜನೆ ಮಾಡಿದ್ದು. ಹಾಗಾಗಿ ರಾಷ್ಟ್ರಮಟ್ಟ, ಈಗ ನೇಪಾಳ ಅಂದರೆ ವಿದೇಶದಲ್ಲಿ ಮಾಡಿ, ಕಾಶಿಯಲ್ಲಿ ಮಾಡಿ, ಹರಿದ್ವಾರದಲ್ಲಿ ಮಾಡಿ, ಮೊನ್ನೆ ಕಾಸರಗೋಡದಲ್ಲೂ ಸಹ ಅದು ಕಾಸರಗೋಡು ಕರ್ನಾಟಕದ ಗಡಿ ಭಾಗ ಅನ್ನೋದು ಒಂದು ಧ್ವನಿಯಾಗಿ ನಾವು ಸಹ BBMPಯ ಒಂದು 200-250 ಜನ ಅಲ್ಲಿ ಹೋಗಿ ಒಂದು ಅಧ್ಯಯನ ಮಾಡಿಕೊಂಡು ಬಂದೋ. ಮುಂದಿನ ದಿನಗಳಲ್ಲಿ ಅವ್ರ ನ್ಯಾಯಾಲಯದಲ್ಲಿ ದಾವೆ ಹುಡ್ತಾಯಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ. ಏನು ಕಾಸರಗೋಡಲ್ಲಿದ್ದಾರೆ ಅವ್ರಿಗೆ ನಮ್ಮ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆಗಳು, ನನ್ನ ಜೊತೆ ಸಾಕಷ್ಟು ಸಂಘಟನೆಗಳು ಒಡನಾಟದಲ್ಲಿದೆ. ನಾವು ನಿಮ್ಮ ಜೊತೆಲಿ ಇರ್ತೀವಿ. ಇವತ್ತೆಲ್ಲ ನಾಳೆ ಅದನ್ನು ಹೋರಾಟ ಮೂಲಕನೇ ಕಾಸರಗೋಡು ಕರ್ನಾಟಕಕ್ಕೆ ಸೇರಿದ್ದು ಅನ್ನೋ ಧ್ವನಿ ಆಗಿರ್ತೀವಿ ಅಂಥೇಳಿ ಒಂದು ಅಲ್ಲೂ ಸಹ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದು. ಹಾಗಾಗಿ ಈ ಮೊನ್ನೆ ವೈನಾಡಲ್ಲಿ ಪ್ರಕೃತಿ ವಿಕೋಪ ಆದಾಗ ಬಹುಶಃ 2014ರಲ್ಲೂ 15ರಲ್ಲೂ ಧರ್ಮಾಧಿಕಾರಿಗಳಾದ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರು ಒಂದು ಪತ್ರ ಬರೀತಾರೆ, ಧರ್ಮಸ್ಥಳದಲ್ಲಿ ನೀರಿನ ಅಭಾವ ಇದೆ, ದಯವಿಟ್ಟು ಯಾರು ಭಕ್ತಾದಿಗಳು ಕೆಲವು ದಿನಗಳ ಕಾಲ ಬರಬೇಡಿ ಅನ್ನುವಂಥ ಸಂದರ್ಭದಲ್ಲಿ ಅವತ್ತು ನಮಗೆ 11 ಗಂಟೆಯಲ್ಲಿ ತೀರ್ಮಾನ ಮಾಡಿದಾಗ ಧರ್ಮಸ್ಥಳಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ
3 ಗಂಟೆ ಅಷ್ಟರಲ್ಲಿ, ಸಂಜೆ 3 ಗಂಟೆ ಅಷ್ಟರಲ್ಲಿ 4 ಕಂಟೈನರ್ ಅಲ್ಲಿ ಆಗುವಷ್ಟು ಕುಡಿಯೋ ನೀರಿನ ವ್ಯವಸ್ಥೆನ ಕಂಟೈನರ್ ಮೂಲಕ ಧರ್ಮಸ್ಥಳದ ಧರ್ಮಾಧಿಕಾರಿಯವರಿಗೆ ಕೊಡುವಂಥ ಕೆಲಸ ಮಾಡಿದ್ವಿ. ಅದಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರು ಪ್ರತಿಯೊಬ್ಬರು ಕೈ ಜೋಡಿಸಿ, ಅದು ಪ್ರಪ್ರಥಮ ಬಾರಿಗೆ ನಾವೇ ಅದನ್ನು ಅವತ್ತು ಚಾಲನೆ ಕೊಟ್ಟು, ಅಂದಿನ ಮಹಾಪೌರರಾದ ಗಂಗಾಂಬಿಕೆ ಮೇಡಮ್ ಅವ್ರ ಕೈಗೆ ಚಾಲನೆ ಕೊಡಿಸಿ ಮಾಡಿದ್ದು. ಅದು ನಮಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಅದು ಕೊಟ್ಟಿದ್ದ ಮಾರನೇ ದಿನವೇ ನೇತ್ರಾವತಿ ನದಿನೇ ತುಂಬುವಂಥ ಅಷ್ಟು ಮಳೆ ಬಂತು. ಹಾಗಾಗಿ ಅದು ನಮಗೆ ತುಂಬ ಖುಷಿ ತಂದಿದೆ. ಅದು ಆಕಸ್ಮಿಕವಾಗಿ ಆಗುತ್ತೆ. ಪ್ರಕೃತಿ ವಿಕೋಪ ಯಾರೂ ನಿರೀಕ್ಷೆ ಮಾಡಿರಲ್ಲ. ಅದು ಆಕಸ್ಮಿಕವಾಗಿ ಆದಂಥ ಸಂದರ್ಭದಲ್ಲಿ ಬಾಗಲಕೋಟೆ ಆಗ್ಬೋದು, ಬೆಳಗಾಂ ಆಗ್ಬೋದು, ಮತ್ತು ಮಡಿಕೇರಿ ಕುಶಾಲನಗರದಲ್ಲಿ ಆಗ್ಬೋದು, ವಯನಾಡಲ್ಲಾಗ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ನಾವು ನಮ್ಮ ಒಂದು ಮಹಾನಗರ ಪಾಲಿಕೆ ಅಧಿಕಾರಿ ನೌಕರ ಒಂದು ಆರ್ಥಿಕ ನೆರವಿನಿಂದ ದಿನಸಿ ಸಾಮಗ್ರಿ ಕೊಡೋದಾಗ್ಬೋದು, ಕಂಬಳಿಗಳು ಕೊಡೋದಾಗ್ಬೋದು, ಮತ್ತು ಅವ್ರಿಗೆ ಬಟ್ಟೆಗಳು ಹಾಕೊಳ್ಳೋ ಬಟ್ಟೆಗಳು ಕೊಡುವಂಥ ವ್ಯವಸ್ಥೆ ಸಹ ಮಾಡಿದ್ವಿ. ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಸೇವೆಯನ್ನು ಪ್ರತಿ ಮನೆಗಳಿಗೆ, ಯಾರು ಬಡವರು ಅಂತ ಅನಿಸ್ತಾರೆ, ನಿರ್ಗತಿಕರು ಅಂತ ನಮ್ಮ ಆಲೋಚನೆಗೆ ಬರುತ್ತೆ, ಪ್ರತಿ ಮನೆಗಳಿಗೆ ಸುಮಾರು ಒಂದು 1,500-2,000 ಮನೆಗಳಿಗೆ ಉಚಿತವಾಗಿ ಕೋವಿಡ್ ಸಂದರ್ಭದಲ್ಲಿ ನಾವು ಮಾತ್ರೆಗಳು, ಶುಗರು, BP ಸಮಸ್ಯೆ, ಜನರಲ್ ಮೆಡಿಸಿನ್ಸ್ ಏನಂತಾರೆ, ಪ್ರತಿ ಮನೆಗೂ ಕೊಟ್ಟು ನಾವೊಂದು 40 ಜನ ಅದೇ ಕೋವಿಡ್ ಸಂದರ್ಭದಲ್ಲಿ ತೊಡಗ್ಬಿಟ್ಟಿದ್ದೋ. ಅಕ್ಕಿಪಿಕ್ಕಿಗಳಾಗ್ಬೋದು, ಮಂಗಳಮುಖಿಯರಾಗ್ಬೋದು, ಪ್ರತಿಯೊಬ್ಬರಿಗೂ ನಾವು ಸಹಾಯ ಮಾಡಿದ್ದೀವಿ. ಅದು ನಮ್ಮ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಹಾಗಾಗಿ ನಾವೆಲ್ಲಾದರೂ ಹೋದಾಗ ನೇರವಾಗಿ ಹೇಳ್ಕೊತೀವಿ, ಇಷ್ಟೆಲ್ಲ ಸೇವೆ ಮಾಡಿದ್ದೀವಿ. ಅದನ್ನು ಪ್ರತಿಯೊಂದು ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ನನ್ನದೇನು ಪರ್ಸ್ನಲ್ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಇದೆ, ಅದರಲ್ಲಿ ಪ್ರತಿಯೊಂದೂ ನಾನು ಪೋಸ್ಟ್ ಮಾಡಿ ನನ್ನ ಒಂದು ಖುಷಿಗೆ ಸಂದರ್ಭದಲ್ಲಿ ನಾನು ನೋಡೋವಂಥ ಒಂದು ಕೆಲಸ ಸಹ ಮಾಡ್ಕೊಂಡ್ಬರ್ತೀನಿ. ಖಂಡಿತ ಸರ್, ನೀವು ಇಷ್ಟು ತನಕ ಮಾತಾಡ್ತಿರ್ಬೇಕಾದ್ರೆ ನೌಕರರ ಜೊತೆ ನೀವು ಹೆಂಗೆ ನಿಂತುಕೊಂಡಿದ್ದೀರಿ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಹೇಗೆ ತೊಡಗಿಸ್ಕೊಂಡಿದ್ದೀರಿ ಅಂತ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಸಾಮಾಜಿಕ ಸೇವೆ ಎಷ್ಟು ಮಾಡ್ತಿದ್ದೀರಿ ಅಂತ. ಬಟ್ ಒಂದು ಪ್ರೇರಣೆ ಬೇಕಲ್ವಾ? ಈ ಪ್ರೇರಣೆಯಿಂದ ಅಂದರೆ ನಮ್ಮ ಕುಟುಂಬದವ್ರು ಹಿಂಗಿದ್ರು ಅಥವಾ ನಾನು ಇಂಥವ್ರಿಂದ ಇನ್ಸ್ಪೈರ್ ಆದೆ, ಅದು ನನಗೆ ಪ್ರೇರಣೆಯಾಗಿ ಇಷ್ಟೊಂದು ಸಾಮಾಜಿಕ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಅನ್ನೋದಾದರೆ ಯಾವ ಘಟನೆ ನೆನಪಿಸ್ಕೋಬೋದು? ಅಥವಾ ನಿಮ್ಮ ಕುಟುಂಬದ ವಾತಾವರಣ ಹಾಗೇನಾ, ಹೇಗೆ ಅಂತ? ಬಹುಶಃ ನಮ್ಮ ತಂದೆಯವರು ಚಾಲಕರಾಗಿ ಮಹಾನಗರ ಪಾಲಿಕೆ ಆರೋಗ್ಯ ವೈದ್ಯಾಧಿಕಾರಿಯಲ್ಲಿ ಕಸದ ಚಾಲಕರಾಗಿದ್ದರು. ಅವರು ಸ್ವಲ್ಪ ಮದ್ಯಪಾನ ಆಕಸ್ಮಿಕವಾಗಿ ಕಲ್ತ್ಬಿಟ್ಟಿದ್ರು. ಹಾಗಾಗಿ ಅದನ್ನು ಭಾಳ ನಾನು ವಿರೋಧ ಮಾಡ್ತಿದ್ದೆ. ಹಾಗಾಗಿ ನಾನು ಆ ಒಂದು ಚಟ್ಟಕ್ಕೆ ಯಾವುದೇ ಕಾರಣಕ್ಕೂ ಇದಾಗಬಾರ್ದು, ಕಲಿಬಾರ್ದು ಅನ್ನೋ ಒಂದು ಹಠ ನನಗಿತ್ತು. ಹಾಗಾಗಿ ನನ್ನ ಜಾಸ್ತಿ ಆಸಕ್ತಿ ಕ್ರೀಡೆ. ಈಗ ಸ್ವಲ್ಪ ನಾನು ಕ್ರೀಡಾಪಟು ಥರ ಕಾಣಲ್ಲ, ಆದರೂ ನಾನು ಬೆಳೆದು ಬಂದ ನನ್ನ ಒಂದು 49 ವರ್ಷ ಅವಧಿಯಲ್ಲಿ 40% ಇದನ್ನು ನಾನು ಕ್ರೀಡೆಗೆ ಭಾಳ ಒತ್ತು ಕೊಟ್ಟೆ. ತದನಂತರ ನನ್ನ ನಿವೃತ್ತಿ ಜೀವನದ ನಂತರ ಸಾರ್ವಜನಿಕರು ವಲಯದಲ್ಲಿ ಗುರುತಿಸ್ಕೊಂಡು ಅವ್ರಿಗೂ ಕೆಲಸ ಮಾಡೋಣ ಅಂತ ಒಂದು 10 ವರ್ಷ ನಂತರ ನಿವೃತ್ತಿ ಆಗೋ ಅವಕಾಶ ಇದೆ ಕಾನೂನು ಚೌಕಟ್ಟಲ್ಲಿ. ನಂತರ ಸಾರ್ವಜನಿಕ ಸೇವೆಯನ್ನು ಮಾಡೋಣ. ಹಾಗಾಗಿ ನಮ್ಮ ಒಂದು ಹೇಳ್ಬೇಕಂದ್ರೆ ನಾವು ಅಲ್ಪಸಂಖ್ಯಾತರಾಗಿರೋದ್ರಿಂದ ನಮ್ಮ ಸಮುದಾಯದಲ್ಲಿ ಆ ಥರ ಯಾರೂ ದೊಡ್ಡ ವ್ಯಕ್ತಿಗಳಿಲ್ಲ. ಹಾಗಾಗಿ ನಾನು ನನ್ನ ಒಂದು ಶಕ್ತಿ ಮೀರಿ ನಮ್ಮ ನೌಕರಿಗೆ, ಸಾರ್ವಜನಿಕರಿಗೆ, ನಾನು ಹೇಳೋದಲ್ಲ, ನಾನು ವಾರಣಾಸಿಯಲ್ಲಿ ಕಾಶಿಯಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಬೇಕಾದ್ರೆ ನಾನು ಒಬ್ಬನೇ 6-7 ಸತಿ ಹೋಗಿ ಅಲ್ಲಿ ಚಲನವಲನ, ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಕಾರ್ಯಕ್ರಮ ಎಲ್ಲಿ ಮಾಡಬೇಕು ಅಂತೆಲ್ಲ ಮಾಡಿ ಅದನ್ನು ಆಯೋಜನೆ ಮಾಡಿ ನಂತರ ನಮ್ಮ ಏನು ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಕರ್ಕೊಂಡೋಗಿ, ಹೌದು 1400 ಜನ ಕರ್ಕೊಂಡೋಗೋದು ದೊಡ್ಡ ವಿಷಯ. ಅದು ಹರಿದ್ವಾರದ ಇದು ಕಾಶಿಯ ವಾರಣಾಸಿ ಗಂಗಾ ನದಿ ತೀರದಲ್ಲಿ ಮಾಡಬೇಕಂದ್ರೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆ, ಅವರ ದರ್ಶನ, ಕಾಶಿ ವಿಶ್ವನಾಥನ ದರ್ಶನದ ವ್ಯವಸ್ಥೆ, ಪಶುಪತಿನಾಥ ಸನ್ನಿಧಿಗೆ ಹೋದಾಗ ಅಲ್ಲಿ ನೇಪಾಳ, ಕಠ್ಮಂಡು ಆಜುಬಾಜುನಲ್ಲಿರೋ ಪುಣ್ಯಕ್ಷೇತ್ರಗಳು, ಹರಿದ್ವಾರಕ್ಕೆಲ್ಲ ಹೋಗ್ಬೇಕಾದ್ರೆ ಬಹುಶಃ ಯಾಕಂದರೆ ಎಲ್ಲ ಸರ್ಕಾರಿ ನೌಕರು ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಕಚೇರಿಗಳಲ್ಲಿ ಕಳಿಸ್ಕೊಡೋದು. ಆದರೂ ನಾವು ಶನಿವಾರ, ಭಾನುವಾರ, ಸೆಕೆಂಡ್ ಸ್ಯಾಟರ್ಡೇ, 4ನೇ ಶನಿವಾರ ದಿನಾಂಕಗಳು ನೋಡಿಕೊಂಡು ಅಲ್ಲಿ ಹೋಗಿ ಎಲ್ಲ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಎಲ್ಲಿ ವಸತಿ ವ್ಯವಸ್ಥೆ ಮಾಡಬೇಕಂತೆಲ್ಲ ಮಾಡಿಕೊಂಡು ನಾವೇನು ಶ್ರಮಪಟ್ಟು ಬರ್ತಿದ್ದೋ ಪ್ರತಿಯೊಂದು. ಈಗ ನಾವು ವಿದೇಶಕ್ಕೆ ಹೋಗಬೇಕು, ನೇಪಾಳಕ್ಕೆ ಹೋಗ್ಬೇಕು, ಕಠ್ಮಂಡುಗೆ ಹೋಗಬೇಕು ಅಂದರೆ ನಮ್ಮ ಊಟದ ವ್ಯವಸ್ಥೆ ಅಷ್ಟು ಇದಾಗಲ್ಲ, ವಿಮಾನಗಳು ಸಡನ್ನಾಗಿ ರದ್ದಾಗುತ್ತೆ, ಟ್ರೈನಿನ ವ್ಯವಸ್ಥೆ ಪ್ರತಿಯೊಂದು ಮಾಡಿದಾಗ ಭಾಳ ಶ್ರಮಪಟ್ಟು ಅಟಕ್ಕೆ ಬೀಳ್ತಿದ್ದೋ, ಇಲ್ಲ ಮಾಡಲೇಬೇಕು, ಇಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತ. ಬಹುಶಃ ಇವತ್ತು ನಮ್ಮ ಒಂದು ಕ್ಷೇಮಾಭಿವೃದ್ಧಿ ಸಂಘದ ಒಂದು ಮಾರ್ಗದರ್ಶನದಿಂದ ಸಾಕಷ್ಟು ಜನ ನನಗೆ ಅಲ್ಲಿ ವಾರಣಾಸಿಯಲ್ಲಿ ಕೆಲವರೆಲ್ಲ ಕಣ್ಣಲ್ಲಿ ಇರಕೊಂಬಂದರು. ಸರ್, ನಾನು ಕಾಶಿ ನೋಡಿಲ್ಲಪ್ಪ, ನನಗೆ ಅದೊಂದು ಆಸೆ ಇತ್ತು, ನೀನು ಪುಣ್ಯ ಬರಲಪ್ಪ, ನಾನು ಕಾಶಿ ನೋಡ್ತೀನೋ ಇಲ್ಲೋ ಅಂದ್ಕೊಂಡೆ. ಅಷ್ಟು ಅವರು ಭಾವುಕರಾಗ್ಬಿಡೋರು. ಆವಾಗ ಅಂದಾಗ ಇದು ಮುಂದಿನ ವರ್ಷ ಒಂದು ಕಡೆ ಮಾಡೋಣ. ಕೆಲವರು ನೋಡಿರ್ತಾರೆ, ಆದರೆ ಕೆಲವರು ಸಾರ್ವಜನಿಕರು ಬರ್ತಾರೆ. ನಾವು ಮಹಾನಗರ ಪಾಲಿಕೆ ನೌಕರಿಗೆ ಅಂತಲೇ ನಾವೇನು ಮಾಡ್ತಿರ್ಲಿಲ್ಲ. ಸಾರ್ವಜನಿಕರು ಯಾರು, ನಾವು ಜಾಹೀರಾತು ಮಾಧ್ಯಮದಲ್ಲಿ ಕೊಡ್ತಿದ್ದೋ, ಪತ್ರಿಕೆಯಲ್ಲಿ ಜಾಹೀರಾತುಗಳು ಕೊಡ್ತಿದ್ದೋ, ಅದನ್ನೆಲ್ಲ ನೋಡಿ ಸಾಕಷ್ಟು 1400 ಜನ ಅಂದರೆ ಬಹುಶಃ ಒಂದು 600-700 ಜನ ಸಾರ್ವಜನಿಕರು ಬಡವರು ಬಂದಿದ್ದಾರೆ. ಅವ್ರನ್ನೂ ನಾವು ಕರ್ಕೊಂಡೋಗಿ, ಕೆಲವರು ವಿಮಾನನೇ ಹತ್ತಿರಲ್ಲ. ಈಗ ವಿಮಾನ ಅದೇನು ಕಾಮನ್ ಆಗಿರುತ್ತೆ, ಆದರೆ ಕೆಲವರಿಗೆ ಫ್ಲೈಟಲ್ಲಿ ಹೋಗೋ ಒಂದು ಅವಕಾಶನೇ ಸಿಕ್ಕಿರಲ್ಲ.
ನಾವು ಅದನ್ನು 3 ತಿಂಗಳು 4 ತಿಂಗಳು ಮುಂಚೆನೇ ಕಾಯ್ದಿರಿಸಿದ್ರೆ ನಮಗೆ ಕಮ್ಮಿ ದರದಲ್ಲಿ ಸಿಗುತ್ತೆ. ಆ ಥರ ಅವ್ರು ಆಧಾರ್ ಕಾರ್ಡ್ ತೊಗೊಂಡು ಪ್ರತಿಯೊಂದು ವ್ಯವಸ್ಥಿತವಾಗಿ ಮಾಡಿ ಫ್ಲೈಟಲ್ಲಿ ನೇಪಾಳಗೆ ವಿದೇಶಕ್ಕೆ ಆಗ್ಬೋದು, ಹರಿದ್ವಾರಕ್ಕೆ ಆಗೋದು, ಕಾಶಿಗಾಗಲಿ ಕರ್ಕೊಂಡೋದಾಗ ತುಂಬ ಭಾವಕರಾದಾಗ ನಾವು ಇಲ್ಲ ಏನಾದರೂ ಮಾಡಬೇಕು. ಬಹುಶಃ 25-26ನೇ ವರ್ಷದಲ್ಲಿ ನಾವು ಜಮ್ಮು ಕಾಶ್ಮೀರಲ್ಲಿ ಮಾಡಬೇಕು. ಜಮ್ಮು ಕಾಶ್ಮೀರಲ್ಲಿ ಮಾಡಿ ವಾಘಾ ಬಾರ್ಡ್ರ್ ಏನಿದೆ ನಮ್ಮ ಭಾರತದ ಗಡಿ ಜಾಗ ಪಾಕಿಸ್ತಾನದ ಮಧ್ಯದಲ್ಲಿ ಇರೋವಂಥ ಜಾಗದಲ್ಲಿ ಮಾಡಿ ಅಲ್ಲೇನು ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಮಾಡ್ತಾರೆ, ಧ್ವಜಾರೋಹಣ ಮಾಡ್ತಾರೆ, ರಾಷ್ಟ್ರಗೀತೆ ಆಡೋ ಒಂದು ಸಂದರ್ಭದಲ್ಲಿ ನಮಗೆ ಮೈ ರೋಮಾಂಚನ ಆಗುತ್ತೆ. ಯಾಕಂದರೆ ಆ ಕಡೆ ಪಾಕಿಸ್ತಾನ, ಈ ಕಡೆ ಭಾರತ ದೇಶ, ಮಧ್ಯದಲ್ಲಿ ನಮ್ಮ ಭಾರತದ ಯೋಧರು ಹೋರಾಟ ಮಾಡ್ತಾ ಇದ್ದಾರಲ್ಲ ಅನ್ನೋದು ಒಂದು ಖುಷಿ ಆಗುತ್ತೆ. ಆ ಜಾಗಕ್ಕೆ ಕರ್ಕೊಂಡು ಹೋಗಬೇಕು. ಬಹುಶಃ ಜಮ್ಮು ಕಾಶ್ಮೀರ್ಗೆ ಹೋದ್ಮೇಲೆ ಪ್ರತಿಯೊಬ್ಬರಿಗೂ ವೈಷ್ಣೋದೇವಿ ನೋಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹಾಗಾಗಿ ಇದು ಒಂದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡೋ ಜೊತೆಗೆ ಇಂತಿಂಥ ಐತಿಹಾಸಿಕ ಸ್ಥಳಗಳನ್ನ ಒಂದು ತೋರಿಸಿದ್ರೆ ಖುಷಿ ಪಡ್ತಾರೆ. ಇನ್ನೇನಿಲ್ಲ, ಇನ್ನು ನಮ್ಮದು ಒಂದು ಸೇವೆ ಒಂದು 10 ವರ್ಷ ಆದರೆ ನಾವು ನಿವೃತ್ತಿ ಹೊಂತೀವಿ. ಆದರೆ ನಾವು ಮಾಡಿರೋ ಸಾಹಸ ಸೇವೆ ಅದು ಅಮರವಾಗಿರುತ್ತೆ, ನೆನೆಸ್ಕೊತಾರೆ. ಹಾಗಾಗಿ ನಾನು ಕಮ್ಮಿ ನಿದ್ದೆ ಮಾಡೋದು. ನಾವು ಶಂಕರ್ನಾಗವ್ರು ಹೇಳ್ತಾರೆ, ನಿದ್ದೆ ಮಾಡೋದು ಇದ್ದಿದೆ, ಕೆಲಸ ಮಾಡಿ ಅನ್ನೋ ಒಂದು ಸಂದೇಶನ ನಾನು ಈಗಲೂ ಅದನ್ನು ಪಾಲನೆ ಮಾಡ್ತಾ ಬರ್ತಾಯಿದ್ದೀವಿ. ಹಾಗಾಗಿ ನಿದ್ದೆ ತುಂಬ ಕಮ್ಮಿ, 4 ಗಂಟೆಗಳ ಇಲ್ಲ 5 ಗಂಟೆಗಳ ಕಾಲ ಅಷ್ಟೇ ನಿದ್ದೆ ಮಾಡೋದು. ಬರೀ ಇದೇ ಯೋಚನೆ, ಕಾರ್ಯಕ್ರಮ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ. ಈಗ ಬಹುಶಃ ಬೆಂಗಳೂರಲ್ಲಿ ಭಾಳ ಚಳಿ ಇದೆ, ಆದರೆ ನನಗೆ ಸ್ವಲ್ಪ ನಿದ್ದೆ ಸಮಸ್ಯೆ ಇರೋದ್ರಿಂದ ನಿದ್ದೆ ಮಾಡಲೇಬೇಕು. ಇಲ್ಲಾಂದಿದ್ರೆ ನಾನು ಪ್ರತಿಯೊಬ್ಬರು ಎಲ್ಲೆಲ್ಲಿ ನಿರ್ಗತಿಕರು, ಮೆಜೆಸ್ಟಿಕ್ ಆಗ್ಬೋದು, ಮಾರ್ಕೆಟ್ ಆಗ್ಬೋದು, ಎಲ್ಲೆಲ್ಲಿ ಅನಾಥಾಶ್ರಮ, ರುದ್ರಾಶ್ರಮ ಇದೆ, ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರ ಒಂದು ನೆರವಿನಿಂದ ಒಂದು ಬ್ಲ್ಯಾಂಕೆಟ್ನ ಕೊಟ್ಟು ಬರಬೇಕು. ಅವ್ರು ಮಲಗಿದಂಥ ಸಂದರ್ಭದಲ್ಲಿ ಅವ್ರಿಗೆ ಕಂಬಳಿ ಒದಿಸ್ಬಿಟ್ಟು ಚಳಿ ಮುಕ್ತವಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಆದರೆ ನನಗೆ ಸ್ವಲ್ಪ ನಿದ್ದೆ ಸಮಸ್ಯೆ ಇರೋದ್ರಿಂದ ಅದನ್ನು ಯೋಚನೆ ಮಾಡ್ತೀವಿ. ಯಾಕಂದರೆ ನಾವೇ ಆ ಸ್ಥಳದಲ್ಲಿ ಹೋಗಿ ಬ್ಲ್ಯಾಂಕೆಟ್ ಕೊಡೋದ್ರಲ್ಲಿ ಒಂದು ಅರ್ಥಪೂರ್ಣವಾಗಿರುತ್ತೆ. ಇಲ್ಲ ನಾವೆಲ್ರಿಗೂ ಬ್ಲ್ಯಾಂಕೆಟ್ ಕೊಡ್ತೀವಿ ಅಂದರೆ ಅದು ದುರುಪಯೋಗ ಆಗುತ್ತೆ ಅನ್ನೋದ್ರಿಂದ ಅದನ್ನು ನಾವು ಅಲ್ಲೇ ಹೋಗಿ ಕೊಡಬೇಕು. ಅದನ್ನು ಒಂದು ಆಸೆ ಇದೆ. ಯಾಕಂದರೆ ಚಳಿ ನಾವೇ ತಡೆಯೋಕ್ಕಾಗಲ್ಲ. ಈಗಿನ ಒಂದು ವಾತಾವರಣದಲ್ಲಿ ತುಂಬ ಕಷ್ಟ ಆಗ್ತಾಯಿದೆ. ಅದೊಂದಿದೆ. ಆ ಥರ ನಾನು ಸಮಾಜ ಸೇವೆ ಮಾಡೋಕ್ಕೆ ತುಂಬ ಇಷ್ಟಪಡ್ತೀವಿ. ಒಂದು ಯಾವುದಾದ್ರೂ ಒಂದು ಅನಾಥಾಶ್ರಮ ತೊಗೊಳ್ಳೋಣ, ಅನಾಥಾಶ್ರಮ ನಡೆಸೋಣ. ರುದ್ರಾಶ್ರಮ ಈಗ ಸ್ವಲ್ಪ ಕಷ್ಟ, ಪಾಪ ಕೆಲವರೆಲ್ಲ ಮಾಡ್ತಾಯಿದ್ದಾರೆ, ಆದರೆ ಅಂಥವ್ರಿಗೂ ನಾವು ಸಹಕಾರ ಮಾಡ್ತೀವಿ. ಅನಾಥ ಮಕ್ಕಳಿಗೆ ಈಗ ನಮ್ಮ ಪುನೀತ್ ಸರ್ ಅವರ ಒಂದು ಅವ್ರದ್ದು ನೆನೆಸ್ಕೊಂಡ್ರೇ ಅವ್ರು ಮಾಡಿರೋ ಸೇವೆ ನಾವು ಅದರಲ್ಲಿ 0.5 ಅಷ್ಟು ಮಾಡೋಕ್ಕಾಗಲ್ಲ. ಹಾಗಾಗಿ ಏನಾದರೂ ನಮ್ಮ ಕೈಗೆ ಆದಷ್ಟು ಶಕ್ತಿ ಮೀರಿ ಸೇವೆ ಮಾಡೋಣ. ಆಕಸ್ಮಿಕವಾಗಿ ಯಾರು ಏನಾಗ್ತಾರೆ ಅಂತಲೂ ಹೇಳೋಕ್ಕಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇರೋವಾಗ ಏನಾದರೂ ಸಾಧನೆ ಮಾಡೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು. ಸರ್, ಈಗ ನೀವು ಕಾಶಿಗೆ ಹೋಗ್ರಿ, ಕಠ್ಮಂಡುಗೆ ಹೋದ್ರಿ, ಈಗ ನೆಕ್ಸ್ಟ್ ಜಮ್ಮು ಅಂತ ಅನ್ಕೊಂತಾ ಇದ್ದೀರಿ. ಅಲ್ಲೆಲ್ಲ ಕನ್ನಡನ ವಿಜೃಂಭಿಸಿ ಬರ್ತಾ ಇದ್ದೀರಲ್ಲ, ಅದು ತುಂಬ ಸವಾಲು ತೊಗೊತೀವಿ ಮೇಡಮ್. ಯಾಕಂದರೆ ಕೆಲವರು ವೇದಿಕೆಯಲ್ಲಿ ಬಲೋ ಭಾರತ್ ಮಾತಾ ಕಿ ಅಂದರು, ಜೈ ಅಂದರು, ಕರ್ನಾಟಕಕ್ಕೆ ಕನ್ನಡ ಮಾತೆಗೆ ಅಂದರು. ಅಲ್ಲಿ ಸ್ವಲ್ಪ ವಾರಣಾಸಿಯಲ್ಲಿ ಜನ ರೊಚ್ಚಿಗೆದ್ರು. ಅಂಥ ಸಂದರ್ಭದಲ್ಲಿ ತಾಳ್ಮೆಯಿಂದ ಅದನ್ನು ಇದು ಮಾಡಿ ಬಂದು. ಯಾಕಂದರೆ ಅವರವರ ಭಾವನೆಗಳು, ಅವರವರ ರಾಜ್ಯದ ಭಾಷೆ ಅವ್ರಿಗೆ ಹೆಚ್ಚು. ಆದರೆ ನಾವು ಮೂಲತಃ ಕನ್ನಡಿಗರಾಗಿರೋದ್ರಿಂದ ನಮಗೆ ಕನ್ನಡದ ಬಗ್ಗೆ ಆಸಕ್ತಿ ಜಾಸ್ತಿ. ಬಹುಶಃ ನನಗೊಂದು ಬೇಜಾರಿದೆ. ನಾನು ವಿದ್ಯಾಭ್ಯಾಸದಲ್ಲಿ ನನ್ನ ಮಾತೃಭಾಷೆ ತೆಲುಗುನವನಾಗಿ ನಾನು ಓದಿದ್ದು ಸಂಸ್ಕೃತ. ನಾನು SLCಯಲ್ಲಿ ಸಂಸ್ಕೃತ ಓದಿದೆ. ನಂತರ ಮಹಾನಗರ ಪಾಲಿಕೆಯಲ್ಲಿ ಬಂದು ಸಾರ್ವಜನಿಕ ಸೇವೆ ಎಲ್ಲ ಕನ್ನಡ. ನನಗೆ ಒಂದು 3-4 ವರ್ಷ ಕಷ್ಟ ಆಯಿತು. ಅವಾಗ ಈಗಲೂ ನನಗೆ ಒಂದು ಜಿಗುಪ್ಸೆ ಇದೆ. ನಾನು ಪ್ರೌಢಶಾಲೆ ಸಂದರ್ಭದಲ್ಲಿ ನಾನು ಯಾಕೆ ಕನ್ನಡ ತೊಗೊಳ್ಳಿಲ್ಲ, ಸಂಸ್ಕೃತ ತೊಗೊಂಡೆ ಅನ್ನೋದು ಒಂದು ಕೊರಗಿದೆ. ಹಾಗಾಗಿ ನಾನು ಅದಕ್ಕೆ ಕನ್ನಡದ ಕಾರ್ಯಕ್ರಮ ಆಯೋಜನೆ ಮಾಡ್ತೀನಿ. ಕನ್ನಡದ್ದು ಯಾವುದಾದ್ರೂ ಸನ್ಮಾನ ಮಾಡ್ತಾರೆ ಅಂದರೆ ನನ್ನ ಮನಸ್ಸು ಒಪ್ತಾ ಇಲ್ಲ. ತೆಲುಗು ಭಾಷೆ ಆದರೂ ನಾವು ಕನ್ನಡದ ಧ್ವನಿ ಎತ್ತುತ್ತೀವಿ. ಆದರೆ ನಾನು ಓದಿ ಸ್ಪಷ್ಟವಾಗಿದೆಯಲ್ಲ ಸರ್ ನಿಮ್ಮ ಕನ್ನಡ. ಯಾರು ಹೇಳ್ತಾರೆ ನೀವು ತೆಲುಗುನೋ? ನಾನು ಸಂಸ್ಕೃತ ತೊಗೊಂಡೆ. ಅದು ಬಹುಶಃ ಅವತ್ತು ನಮಗೆ ಹಿಂದಿ ಟೀಚರ್ ಭಾಳ ಸ್ಟ್ರಿಕ್ಟ್ ಇದ್ರು. ಅವರ ಒಂದು ಇದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಾವು ಸಂಸ್ಕೃತ ತೊಗೊಬೇಕಾಯ್ತು. ಸಂಸ್ಕೃತದಲ್ಲಿ ತುಂಬ ಮಾರ್ಕ್ಸ್ ಕೊಡ್ತಾರೆ, 125 ಮಾರ್ಕ್ಸ್ ಕೊಡ್ತಾರೆ. ಅದು 3 ಲ್ಯಾಂಗ್ವೇಜ್ ಇರುತ್ತೆ. ಕನ್ನಡದಲ್ಲಾದರೂ ಬರೀಬೋದು, ಇಂಗ್ಲೀಷಲ್ಲಾದರೂ ಬರೀಬೋದು, ಸಂಸ್ಕೃತಲ್ಲಾದರೂ ಬರೀಬೋದು. ನಾನು ಆವಾಗ ಇಂಗ್ಲೀಷಲ್ಲಿ ಬರೆದು 68% ಮಾರ್ಕ್ಸ್ ತೊಗೊಂಡಿದ್ದೆ ಸಂಸ್ಕೃತನ. ಹಾಗಾಗಿ ಎಲ್ಲ ಒಂದು ಕಡೆ ಕೊರಗು ನನಗೆ. ನಾನು ಕನ್ನಡ ಮೀಡಿಯಂ ಓದಿಲ್ವಲ್ಲ ಅನ್ನೋದು ಒಂದು ಬೇಜಾರು. ಯಾರಿಗೂ ಗೊತ್ತಿಲ್ಲ, ತಮ್ಮ ವಾಹಿನಿ ಮೂಲಕ ಗೊತ್ತಾಗ್ಬೋದು ಅಷ್ಟೇ. ಕನ್ನಡ ಸೇವೆ ನೋಡಿ ಸರ್, ಕನ್ನಡ ಸೇವೆ ಅದ್ಭುತವಾಗಿದೆ. ಅದ್ರ ತಾಯಿ ಭುವನೇಶ್ವರಿಗೆ ನೀವು ಕೊಡ್ತಿರುವಂತ ಗೌರವ ಇದೆಯಲ್ಲ, ಬಹಳ ಅಭಿಮಾನ ಇದೆ ಮೇಡಮ್. ನಮ್ಮ ನಾಮ ಫಲಕ ತೆಗೆಯುವಂಥ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಯವರು ತುಂಬ ಓಡಾಡಿದ್ರು. ನಾನು ನಮ್ಮ ಮಹಾನಗರ ಪಾಲಿಕೆಗೆ ಅವ್ರಿಗೆ ಹೇಳಿದ್ದೆ, ಇಲ್ಲ ಅದು ಪ್ರಮುಖ ಪಾತ್ರ ವಹಿಸಿದ್ದು ನಾವೇ. ನಾಮಫಲಕ ಏನು ಅದು ಜಾಹೀರಾತು ಬೋರ್ಡ್ಗಳು ಹಾಕಿದ್ರು, ನಮ್ಮ BBMP ಎಲ್ತು ರವಿನವ್ರಿಗೆ ನಾನು ಹೇಳಿದ್ದೆ, ಇಲ್ಲ ಮಾಡ್ತಾ ಇರೋದು ಒಳ್ಳೆ ಕೆಲಸ, ನಿಮ್ಮ ಜೊತೆಗೆ ನಮ್ಮ ಸಂಘಟನೆ ಇದೆ, ಮುಲಾಜಿಲ್ದೆ ತೆಗೆದಾಕಿ
ಎಲ್ಲೆಲ್ಲಿ ನಮ್ಮ ಸರ್ಕಾರದ ಮಾರ್ಗಸೂಚಿ ಇದೆ, ಕನ್ನಡ ನಾಮಫಲಕ 60% ಇರಬೇಕು, ಆಂಗ್ಲ ಭಾಷೆ 40% ಇರಬೇಕು, ಆ ಸರ್ಕಾರದ ಆದೇಶ ಪಾಲನೆ ಮಾಡಿ ಕನ್ನಡ ಪರ ಸಂಘಟನೆಯವ್ರು ಮಾಡ್ತಾ ಇರೋದು ಇದು ಒಳ್ಳೆ ರೀತಿ. ಕೆಲವೊಂದು ಮಾಲ್ಗೆ ಹೋದಾಗ ಬಹಳ ಬೇಜಾರಾಗುತ್ತೆ. ಹೌದು, ನಾವು ಅಲ್ಪಸಂಖ್ಯಾತರಾಗ್ತೀವಿ, ಅವರು ಮೂಲ ಇದಾಗ್ತಾ ಇರ್ತಾರೆ, ಹೌದು. ಅದೆಲ್ಲ ಬಹಳ ನನಗೆ ಬೇಜಾರಾಗ್ತಾ ಇತ್ತು. ಹಾಗಾಗಿ ಅದನ್ನ ಅವ್ರು ಏನು ಕನ್ನಡ ಪರ ಸಂಘಟನೆಯವರು ಅವತ್ತು ಧ್ವನಿ ಎತ್ತಿದ್ರು. ಇವತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲ ಮಳಿಗೆಗಳಿಗೆ ಹೋದ್ರೆ 60% ನಾಮಫಲಕ ಕಾಣುತ್ತೆ, ತುಂಬಾ ಖುಷಿ ಆಗುತ್ತೆ. ಹೌದು. ಆದ್ರೂ ಕೆಲವ್ರಿಗೆ ಕನ್ನಡಿಗರಿಗೆ ಅವಕಾಶ ಕೊಟ್ಟು ಕೆಲಸ ಕೊಟ್ರೆ ಇನ್ನೂ ಹೆಚ್ಚಿನ ರೀತಿ ಸಂತೋಷ ಆಗುತ್ತೆ. ಖಂಡಿತ. ಯಾಕಂದ್ರೆ ಯಾರೇ ಮಾಲ್ಗೆ ಹೋಗ್ಲಿ, ಯಾವುದೇ ಥಿಯೇಟರ್ಗೆ ಹೋಗ್ಲಿ, ಅವ್ರು ಹಿಂದಿಯಲ್ಲೇ ಮಾತಾಡ್ತಾರೆ. ಹೌದು, ಹೌದು. ರಿಕ್ಸ್ ಮಾಲ್ ಆಗ್ಬೋದು, ಮಂತ್ರಿ ಮಾಲ್ ಆಗ್ಬೋದು, ಏಷ್ಯನ್ ಮಾಲ್ ಆಗ್ಬೋದು. ಹಾಗಾಗಿ ಅದು ಎಲ್ಲೋ ಒಂದ್ ಕಡೆ ಬೇಸರ ಇದೆ. ಮುಂದಿನ ದಿನಗಳಲ್ಲಿ ಮೂಲತಃ 90% ನಾವಿರ್ತೀವಿ, ಇನ್ನು 10% ಅಷ್ಟು ಬೇರೆ ರಾಜ್ಯದಿಂದ ಬಂದವರು ಅಲ್ಪಸಂಖ್ಯಾತರು ಆ ಮಟ್ಟಿಗಿನ ಹೋರಾಟ ಮಾಡೋ ಮನೋಭಾವ ಇದೆ. ಎಲ್ಲ ಕನ್ನಡ ಪರ ಸಂಘಟನೆಯವರು ಹೋರಾಟ ಮಾಡಿದ್ದಾರೆ. ಅವ್ರಿಗೂ ನಾವು ಸಾಥ್ ಕೊಡೋದಲ್ಲದೆ ಧನ್ಯವಾದಗಳು, ಅಭಿನಂದನೆಗಳು ಸಲ್ಲಿಸ್ತೀವಿ. ಯಾಕಂದ್ರೆ ನಾವು ಸರ್ಕಾರಿ ನೌಕರು, ಕಾನೂನು ಬಿಟ್ಟು ಹೋಗೋಕ್ಕಾಗಲ್ಲ. ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಾಗಿರೋದ್ರಿಂದ ಏನು ನಮ್ಮಲ್ಲಿ ನಿಯಮಾವಳಿ ಇದೆ, KCSR ನಿಯಮಾವಳಿ, CCA ನಿಯಮಾವಳಿ ಬಿಟ್ಟು ನಾವು ಯಾವುದೇ ಉಲ್ಲಂಘನೆ ಮಾಡೋಕ್ಕಲ್ಲ. ಆದರೆ ನಮ್ಮ ಮನಸ್ಸು ಅಪ್ಪ ಅವ್ರಿಗೆ ಒಳ್ಳೇದಾಗಲಿ, ಕನ್ನಡದ ಕೆಲಸ ಮಾಡ್ತಾರೆ ಅಂತ ಹಾರೈಸ್ತೀವಲ್ಲ, ಅದೇ ನನ್ನ ತೃಪ್ತಿ. ಖಂಡಿತ ಸರ್. ಇಷ್ಟೆಲ್ಲ ಮಾಡುವ ಸಂದರ್ಭದಲ್ಲಿ ಸವಾಲುಗಳಿರ್ತವೆ. ಕೋರ್ಟು, ಕಚೇರಿ, ಪೊಲೀಸು ಬೆದರಿಸೋದಿರ್ಬೋದು, ಬೆದರಿಕೆ ಕರೆಗಳಿರ್ಬೋದು, ಇಂಥದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ಹೆಂಗೆ ನಿಭಾಯಿಸ್ತಾ ಇದ್ರಿ? ಮತ್ತು ನೀವು ಏನೇ ಒಳ್ಳೇದು ಮಾಡುವಂಥ ಮನೋಭಾವ ಇದ್ರು ಸರ್, ಟೀಕೆ ಟಿಪ್ಪಣಿಗಳು ಬರ್ತವೆ, ಅವ್ರು ಬಿಡೋ, ಈ ಥರದ ಮಾತುಗಳಿರ್ತವೆ. ಅದನ್ನೆಲ್ಲ ಹೆಂಗೆ ಸ್ವೀಕಾರ ಮಾಡ್ತೀರಿ? ಟೀಕೆ ಟಿಪ್ಪಣಿ ನಾನು ಸವಾಲಾಗಿ ತಗೊಂತೀನಿ. ಬೆದರಿಕೆ ಕರೆಗಳು ನನಗೆ ಯಾರು ಮಾಡಲ್ಲ, ಯಾಕಂದ್ರೆ ನಾನು ತುಂಬ ದಪ್ಪ ಇದ್ದೀನಿ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ. ಆದರೆ ನಾನು ಕೆಲಸ ಮಾಡಿರೋ ಸ್ಥಳಗಳಿದೆಯಲ್ಲ ಮೇಡಮ್, ನಾನು ಹುಟ್ಟಿರೋದು ಮಾಡಿ ರೋಡ್ ಶಂಕರಪ್ಪ ಗಾರ್ಡನ್, ಯಾರಿಗೂ ಗೊತ್ತಿಲ್ಲ. ಕೆಲಸ ಮಾಡಿರೋದು 10 ವರ್ಷ ಶಿವಾಜಿನಗರ ಕ್ಷೇತ್ರದಲ್ಲಿ, ಇನ್ನು 10 ವರ್ಷ ಬೆಂಗಳೂರು ಹೃದಯ ಭಾಗದ KR ಮಾರ್ಕೆಟಲ್ಲಿ. ಹಾಗಾಗಿ ನನಗೆ ಯಾವುದೇ ರೀತಿ ಬೆದರಿಕೆಗಳು ಸ್ಟ್ರಾಂಗ್ ಪ್ಲೇಸಲ್ಲೇ ಯಾರು ಮಾಡಿಲ್ಲ, ನಾನು ಮಾಡಿದ್ದೆ 10 ವರ್ಷ. ನನ್ನ ವೃತ್ತಿ ಧರ್ಮದಲ್ಲಿ ಯಾವತ್ತೂ ನಾನು ವರ್ಗಾವಣೆ ಮಾಡಿ ಅಂತ ಹಾಕಲ್ಲ. ಆಯ್ತರ ಆದೇಶ ಎಲ್ಲಿ ವರ್ಗಾವಣೆ ಮಾಡೋದಕ್ಕೆ ಆಗ್ತಾರೋ ಅಲ್ಲಿ ಆದೇಶನ ನಾನು ಪಾಲನೆ ಮಾಡ್ತೀನಿ. ಇವತ್ತವರೆಗೂ ನನ್ನ ಸೇವಾವಧಿಯಲ್ಲಿ ಟ್ರಾನ್ಸ್ಫರ್ಗಂತ ಅಪ್ಲಿಕೇಶನ್ ನಾನು ಎಲ್ಲೂ ತೊಗೊಂಡೋಗಲ್ಲ. ಆಮೇಲೆ ನನ್ನ ಜೊತೆ ಯಾರು ನೌಕರು ಒಡನಾಟ ಇಟ್ಕೊಂಡಿದ್ದಾರಲ್ಲ ಅವ್ರಿಗೂ ಸಹ ಇಂಥ ಕಡೆ ವರ್ಗಾವಣೆ ಮಾಡಿ ಅಂತ ಹೋಗಲ್ಲ. ಯಾಕಂದ್ರೆ ಅದು ಹೋಗ್ಲೂಬಾರ್ದು. ಅಡ್ಮಿನಿಸ್ಟ್ರೇಷನ್ ಏನು ತೀರ್ಮಾನ ತಗೊಳ್ತೋ ನಾವು ಬದ್ಧವಾಗಿರ್ತೀವಿ. ನಾನು ಮೂಲತಃ ಹೇಳ್ಬೇಕಂದ್ರೆ ನಾನು ಟ್ರಾನ್ಸ್ಫರ್ ಇರೋದಿಗೆ. ಹಾಗಾಗಿ ಅದು ನಾನು ಖಂಡಿಸ್ತೀನಿ. ಯಾಕಂದ್ರೆ ನಾನು 10 ಮಹಾನಗರ ಪಾಲಿಕೆಯಲ್ಲಿ ಇರೋದ್ರಿಂದ ಬಳ್ಳಾರಿಯಿಂದ ತುಮಕೂರಿಂದ ಮೈಸೂರಿಂದ ಮಂಗಳೂರಿಗೆ ಆಗ್ತಾ ಇರ್ತಾರೆ. ಪಾಪ ಅವ್ರ ಕುಟುಂಬ ಸದಸ್ಯರು ನೌಕರು ಎಷ್ಟು ಕಷ್ಟಪಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಒಂದು ವಲಯದಿಂದ ಒಂದು ವಲಯಕ್ಕೆ ಹಾಕಿದ್ರೆ ಅವರು ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತಾರೆ. ನನ್ನನ್ನು ವರ್ಗಾವಣೆ ಮಾಡ್ಬಿಟ್ರು, ದೂರ ಆಗ್ಬಿಡುತ್ತೆ, ದಿನ 1.5 ಗಂಟೆ ಆಗ್ತಾರೆ. ಆದ್ರೆ ನನಗೆ ಅಲ್ಲಿ ಮಹಾನಗರ ಪಾಲಿಕೆ ನಾಡಿ ಮಿಡ್ತಾ ಗೊತ್ತಿರೋದ್ರಿಂದ ವರ್ಗಾವಣೆ ವಿರೋಧಿ ನಾನು. ಯಾರು ವರ್ಗಾವಣೆ ಮಾಡ್ತಾರೋ ಸರ್ಕಾರದ ಆದೇಶ ಪಾಲನೆ ಮಾಡಬೇಕು, ಎಲ್ಲೂ ಶಿಫಾರಸು ಪತ್ರ ತಗೊಂಬಾರ್ದು. ಆ ಒಂದು ನಿಟ್ಟಿನಲ್ಲಿ ನನ್ನ ವೈಯಕ್ತಿಕ ಅದು ನನ್ನ ಅನುಭವ ಆಗಿರೋದ್ರಿಂದ. ಸರ್ಕಾರಿ ನೌಕರರು ಅಂದ್ರೆ ಸರ್ ಬಿಡಿಯೋದು ಭ್ರಷ್ಟಾಚಾರದ ಕೋಪ, ಅವ್ರು ಬಿಡಿ ದುಡ್ಡು ಮಾಡ್ಕೊಂಡಿರ್ತಾರೆ, ಇಂಥ ಟಾಕ್ಸ್ ಇದೆಯಲ್ಲ, ಅದು ನನಗೆ ನಾಡಿ ಮಿಡುತ್ತಾ ನನಗೆ ಚೆನ್ನಾಗಿ ಗೊತ್ತಿದೆ ಮೇಡಮ್. ಅದು ಎಲ್ಲಿ ಪ್ರಾರಂಭವಾಗುತ್ತೆ ಅಂದರೆ ಮತದಾರರು ಮತದಾನ ಮಾಡೋಕೆ ಯಾವುದೇ ಆಮಿಷಕ್ಕೆ ಒಳಗಾಗಬಾರ್ದು. ಅಲ್ಲ ಸರ್, ಇವತ್ತು ಅವ್ರು ಆಮಿಷಕ್ಕೆ ಒಳಗಾಗಿಲ್ಲ ಅಂದರೆ ಎಲ್ಲೂ ಏನು ವ್ಯತ್ಯಾಸ ಆಗಲ್ಲ. ಸೂಪರ್. ಅವ್ರ ಮತದಾರರು ಮನೆಯಿಂದ ಹೊರಗಡೆ ಬಂದು, ಈಗ ಚುನಾವಣೆ ನಡೆಯುವ ಒಂದು ಸಂದರ್ಭದಲ್ಲಿ ಜಾಗೃತಿ ಮೂಡಿಸ್ತಾರೆ. ಮತದಾನ 75% ಆಗಬೇಕು, 80%. ಈಗೇನಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಟಿಪ್ಪಣಿ ಮಾಡ್ತಾರೆ ವಿನಃ ಚುನಾವಣೆ, ಲೋಕಸಭಾ ಚುನಾವಣೆ ಆಗ್ಬೋದು, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮನೆಯಿಂದ ಯಾಚೆ ಬರೋದು. ಸರ್ಕಾರದಲ್ಲಿ ಸ್ವೀಪ್ ಅಂತ ಮಾಡ್ತಾರೆ, ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮ. ಎಷ್ಟು ದಿನ ಮಾಡ್ತಾರೆ. ಮಾಲ್ಗಳ ಹತ್ರ ಹೋಗೋದು, ಸ್ಕೂಲ್ಗಳ ಹತ್ರ ಹೋಗೋದು, ಕಾಲೇಜ್ಗಳಿಗೆ ಹೋಗೋದು, ಅವೇರ್ನೆಸ್ ಮಾಡೋದು. ಅಷ್ಟೆಲ್ಲ ಮಾಡಿದ್ರು ಸಹ ಬೆಂಗಳೂರಲ್ಲಿ 52% ಮತದಾನ ಆಗಿದೆ. ಇದು ಒಂಥರ ದುರಂತ. ಮುಂದಿನ ದಿನಗಳಲ್ಲಿ ಮತದಾರರು ಎದ್ದು ಮನೆಯಿಂದ ಆಚೆ ಬರಬೇಕು. ಭ್ರಷ್ಟಾಚಾರ ಕಡಿವಾಣ ಹಾಕ್ಬೇಕಂದ್ರೆ ನೀವು ಮತದಾನ ಮಾಡು. ಏನು ಒಂದು 75-80% ಆಗಿ ಯೂತ್ಸ್ ಎಲ್ಲ ಬಂದು ಮತದಾನ ಮಾಡಬೇಕು. ಹಾಗಾಗಿ ಇವರೇನಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಟಿಪ್ಪಣಿ ಮಾಡೋದು. ಹಾಗಾಗಿ ಆ ವಿಷಯಕ್ಕಾಗ್ಲಿ ಇಲ್ಲ ಸಂಘಟನೆ ಟೀಕೆ ಟಿಪ್ಪಣಿ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಖಂಡಿತ. ಈಗ ನೌಕರರಾಗೂ ಕೆಲಸ ಮಾಡ್ತಿದ್ದೀರಿ ಸರ್, ಸಾಮಾಜಿಕ ಕಾರ್ಯದಲ್ಲಿ ನಿಮ್ಮನ್ನು 100% ತೊಡಗಿಸ್ಕೊಂಡಿದ್ದೀರಿ. ಇದ್ರ ಜೊತೆಗೆ ನೌಕರರ ಧ್ವನಿಯಾಗಿ ಏನೇ ಕುಂದುಕೊರತೆಗಳಿದ್ರು ಅದನ್ನು ನಿಭಾಯಿಸಬೇಕು, ಕುಟುಂಬಕ್ಕೂ ಸಮಯ ಕೊಡಬೇಕಲ್ಲ ಸರ್? ಅದು ಮೇಡಮ್ ಅದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಆಗ ಅಲ್ಲ, ಮನೆಯವ್ರಿಗೆ ಅಭ್ಯಾಸ ಆಗಿದೆ, ನಿಮ್ಗೆ ನನಗೆ ಅಭ್ಯಾಸ ಆಗಿದೆ. ಅದನ್ನ ಬದಲಾವಣೆ ಮಾಡೋಕ್ಕಾಗಲ್ಲ. ನೋಡಿ, ನನಗೆ ಯಾವುದೇ ರೀತಿ ಕೆಟ್ಟ ಚಟಗಳಿಲ್ಲ. ಮದ್ಯಪಾನ ಆಗಲಿ, ಧೂಮಪಾನ ಆಗಲಿ, ಬೇರೆ ಬೇರೆ ಆಕ್ಟಿವಿಟೀಸ್ ಏನೂ ಇಲ್ಲ. ನಾನು ಸ್ವಲ್ಪ ಧಾರ್ಮಿಕವಾಗಿ ಹೋಗ್ತೀನಿ. ನಾನು ಒಬ್ಬ ಅಲ್ಪಸಂಖ್ಯಾತರು ಆದರೂ ಸಹ ಹೋಗದೇ ಇರೋ ದೇವಸ್ಥಾನ ಇಲ್ಲ, ಮುಗಿದೇ ಇರೋ ದೇವರಿಲ್ಲ. ನಾನು ಒಬ್ಬನೇ ಇದ್ದಾಗ ಹಂಗೆ ಹೊರಟೋಗ್ತೀನಿ. ಮೊನ್ನೆ ಗುಜರಾತ್ಗೆ ಹೋಗಿದ್ದೆ, ಕಾಶಿಗೆ ಹೋಗಿದ್ದೆ, ತಮಿಳ್ನಾಡು ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿದ್ದರೂ ಸಹ
ನಮ್ಮ ಧರ್ಮ ನಮ್ದಾದ್ರೂ ನಾನು ಎಲ್ಲಾ ದೇವಸ್ಥಾನಕ್ಕೂ ಅಯೋಧ್ಯೆಗೆ ಹೋಗಿ ಬಂದೆ. ಆ ಥರ ಹಾಗಾಗಿ ಭಗವಂತಂಗೆ ಯಾವ ಅಲ್ಪಸಂಖ್ಯಾತ ಯಾವ ಬಹುಸಂಖ್ಯಾತ ಸರ್? ಆಕಾಶ ನೋಡಕ್ ನೂಕು ನುಗ್ಗ್ಲಾಕೆ ಈಗೆಲ್ಲ ನಡೀತಾ ಇರೋ ನನ್ನ ಒಂದು ಅನುಭವದ ಪ್ರಕಾರ ಎಲ್ಲ ಭಗವಂತನ ದೃಷ್ಟಿಲಿ ಎಲ್ಲರೂ ಮಕ್ಕಳೇ. ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಆದ್ರೆ ಈಗಿನ ವಾತಾವರಣದಲ್ಲಿ ಸ್ವಲ್ಪ ಎಲ್ಲ ಕಡೆ ಒಂದು ಇದಿರುತ್ತೆ. ಅದನ್ನ ಆದ್ರೆ ನನ್ನ ಮನಸಾಕ್ಷಿ ಏನ್ ಹೇಳುತ್ತೋ ಅದನ್ನೇ ನಾನು ಮಾಡೋದು. ಹಾಗಾಗಿ ನಾನು ಮನೆ ಎಲ್ಲಿ ಒತ್ಕೊಳೋದು ಕಮ್ಮಿ. ನಾನು ಆಗ 92, 93ರಿಂದ ನಾನು ಹಿಂಗೆ ನಾನು ನಡೆದು ಬಂದಿರೋ ದಾರಿ ಹಂಗೆ. ಹಾಗಾಗಿ ನನ್ನ ಮನಸಾಕ್ಷಿ ಏನು ಹೇಳುತ್ತೋ ಅದನ್ನೇ. ಈಗ ಸರ್ ಹತ್ರ ಹೋದ್ರೆ ಕೆಲಸ ಆಗುತ್ತೆ, ಅಮೃತಣ್ಣಂಗೆ ಹೇಳಿದ್ರೆ ಕೆಲಸ ಆಗುತ್ತೆ. ಈ ಥರದ ಮನೋಭಾವದಲ್ಲಿ ನಿಮ್ಮನ್ನು ಸಂಪರ್ಕ ಮಾಡೋರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಬಟ್ ಕೆಲವರು ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತಲ್ಲ, ಇದನ್ನ ಹೆಂಗೆ ಫಿಲ್ಟರ್ ಮಾಡ್ತೀರಿ, ಹೆಂಗೆ ನೋಟಿಸ್ ಮಾಡ್ತೀರಿ? ಮೇಡಮ್, ನಮ್ಮಲ್ಲಿ ಏನಂದ್ರೆ ಕಾನೂನು ಚೌಕಟ್ಟು ಏನು CLR ಅಂತಿದೆ, ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಅಂತಿದೆ ಸರ್ಕಾರಿ ನೌಕರದ್ದು. ಆ ಒಂದು ನಿಯಮ ಬಿಟ್ಟು ನಾವು ಉಲ್ಲಂಘನೆ ಮಾಡಲ್ಲ. ಅವ್ರು ಯಾರೇ ಏನೇ ಬಂದ್ರು ನೇರವಾಗಿ ಹೇಳ್ಬಿಡ್ತೀವಿ, ಈ ಕೆಲಸ ಆಗುತ್ತೆ, ಈ ಕೆಲಸ ಆಗಲ್ಲ. ವರ್ಗಾವಣೆ ಮಾಡಲ್ಲ ಅಂದ್ರೆ ನಾವು ಟ್ರಾನ್ಸ್ಫರ್ಗೆ ಹೋಗಲ್ಲ ಅಂದ್ರೆ ಮುಗ್ದೇ ಹೋಯ್ತು. ನಾವು ಮೇಯ್ನು ಎರವಲು ಸೇವೆ ಕಡಿವಾಣ ಹಾಕೋದು, ನಮ್ಮ ಪಾಲಿಕೆ ಅಧಿಕಾರಿ ನೌಕರು ಮುಂಬಡ್ತಿ ಸರ್ ಅಷ್ಟೇ. 10 ಮಹಾನಗರ ಪಾಲಿಕೆ ಇದು ಇವತ್ತವರು ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಆಗಿಲ್ಲ. ಅದೊಂದು ನನಗೆ ಜವಾಬ್ದಾರಿ ಇದೆ. ಮತ್ತೆ ಹೆಲ್ತ್, ನೌಕರಿಗೆ ಬೇಕಾಗಿರೋದು ಆರೋಗ್ಯ, ಹೌದು, ಒಳ ಆರೋಗ್ಯ ಆಗ್ಬೋದು, ಹೊರ ಆರೋಗ್ಯ ಆಗ್ಬೋದು, ಅದೊಂದು ಸೌಲಭ್ಯ ಕೊಡಿಸ್ಬೇಕು. ಆಮೇಲೆ ಯಾರಾದ್ರೂ ದೊಡ್ಡ ದೊಡ್ಡ ಮಾನಸಿಕ ಕಾಯಿಲೆ, ಸ್ಟೂಡೆಂಟ್ಸ್ ವಿದ್ಯಾರ್ಥಿ ವೇತನ ಅದು ಅದೆಲ್ಲ ಏನಿಲ್ಲ. ಅವ್ರ ಮಕ್ಕಳಿಗೇನು ಪಾಲಿಕೆಯಲ್ಲಿ 18 ವರ್ಷದ ಒಳಗೆ ಏನಿದ್ದಾರೆ ಅವ್ರಿಗೆ ಆರೋಗ್ಯದಕ್ಕೆ ಅವಕಾಶ ಇದೆ ನಿಯಮದಲ್ಲಿ. ಮಕ್ಕಳದ್ದು ಸ್ಟೂಡೆಂಟ್ಸ್ ಅಂದ್ರೆ ನಾನು ಸಹಕಾರ ಸಂಘದ ಅಧ್ಯಕ್ಷ ಆಗಿರೋದ್ರಿಂದ ಅದು 111 ವರ್ಷದ ಸಂಸ್ಥೆ ಮಹಾನಗರ ಪಾಲಿಕೆ ಸಹಕಾರ ಸಂಘ, ಎ ಶ್ರೇಣಿ ಸಂಘ. ಆ ಸಂಘಕ್ಕೂ ನಾನೇ ಸುಮಾರು 3 ಟರ್ಮು ಅಂದರೆ 15 ವರ್ಷದಿಂದ ನಾನೇ ಅಧ್ಯಕ್ಷನಾಗಿ, ಈ ಟರ್ಮ್ ಆದರೆ 20 ವರ್ಷ ಆಗುತ್ತೆ ನನ್ನ ಅಧ್ಯಕ್ಷನ. ಪ್ರತಿ ಜನವರಿ 3ನೇ ತಾರೀಕು ಬೆಂಗಳೂರು ಮಹಾನಗರ ಪಾಲಿಕೆ ನೌಕರರ ಸಹಕಾರ ಸಂಘ ಸಂಸ್ಥಾಪಕ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ, ಅಂದರೆ ಪ್ರತಿಭಾವಂತ ಮಕ್ಕಳು ಸದಸ್ಯರು ಮಕ್ಕಳು ಯಾರು ಇರ್ತಾರೆ ಅವ್ರಿಗೆ ಒಂದು ಎ ಶ್ರೇಣಿ ಅಂದರೆ ಡಿಸ್ಟಿಂಕ್ಷನ್ ಎಲ್ಲಾಗ್ಬೋದು, ಮತ್ತು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಿಗೆ ಗೌರವ ಸನ್ಮಾನ ಕೊಟ್ಟು ಮಾಡಿಸೋ ಒಂದು ವಾಡಿಕೆ ನಡೀತಾ ಇದೆ. 20 ವರ್ಷದಿಂದ ಸತತವಾಗಿ ನಾನು ಆ ಕೆಲಸ ಮಾಡಿಕೊಂಡು ಆ ಮಕ್ಕಳಿಗೆ ಒಂದು ಸಹಕಾರ ಸಂಘದ ಏನೊಂದು ನಿಯಮ ಇದೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಒಂದು ಗೌರವ ಸಲ್ಲಿಸೋ ಕಾರ್ಯಕ್ರಮನ ಪ್ರತಿ ತಿಂಗಳು ಜನವರಿ 3ನೇ ತಾರೀಕು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೂಪರ್ ಸರ್. ಮುಂದಿನ ಗುರಿ, ಇಂಥದ್ದೊಂದು ಗುರಿ, ಇದು ನನಗೆ ಆತ್ಮತೃಪ್ತಿ ಕೊಡುತ್ತೆ, ಈ ಥರದ್ದು ಏನಾದರೂ ಪ್ಲಾನ್ಸ್ ಹಾಕೊಂಡಿದ್ದೀರಾ? ಈಗಿನ ಪರಿಸ್ಥಿತಿಯಲ್ಲಿ ಇದೆ. ಅದೇ ನನಗೆ ಒಂದು ಅನಾಥಾಶ್ರಮ ಮಾಡಬೇಕು ಅಂತಿದೆ. ಅದಕ್ಕೆ ಅಂತ ಮನ್ಸಿದ್ರೆ ಮಾರ್ಗ ಅಂತ ಒಂದು ಟ್ರಸ್ಟ್ ಮಾಡಿದ್ದೀವಿ. ಆಮೇಲೆ ಅದು ಇದಾಗಿದೆ, ರಿಜಿಸ್ಟರ್ ಮಾಡಿದ್ದೀವಿ. ಅದು ನಮ್ಮ BBMP ಮಹಾನಗರ ಪಾಲಿಕೆಯಿಂದ ಅನುಮತಿ ತೊಗೊಬೇಕು. ಯಾವ ಥರ ಅಂದರೆ ಸರ್ಕಾರಿ ಕೆಲಸಕ್ಕೆ ಅಡಚಣೆ ಮಾಡಲ್ಲ. ನನ್ನ ಕೆಲಸ ಅವಧಿ ಮುಗಿದ ನಂತರ ನಾನು ಮನ್ಸಿದ್ರೆ ಮಾರ್ಗ ಒಂದು ಟ್ರಸ್ಟ್ ಮಾಡಿದ್ರಿಂದ ಅದು ಮಾಡಿದ ಉದ್ದೇಶ ಏನಂದರೆ, ಅದು ನನ್ನ ಒಂದು ವೈಯಕ್ತಿಕ, ನಮ್ಮ ತಂದೆಯವರ ಒಂದು ಮದ್ಯಪಾನ ಅಭ್ಯಾಸ ಇಟ್ಕೊಂಡಿರೋದ್ರಿಂದ ಆ ಮನ್ಸಿದ್ರೆ ಮಾರ್ಗ ಅಂತ ಟ್ರಸ್ಟ್ ಮಾಡಿ ನನ್ನ ಕೈಗಾದಷ್ಟು ಮದ್ಯಪಾನ ಏನು ಒಂದು ದುಷ್ಟ ಇದಕ್ಕೆ ತೊಡಗಿರ್ತಾರಲ್ಲ ಅಂಥವ್ರಿಗೆ ಆ ಒಂದು ಟ್ರಸ್ಟ್ ಮೂಲಕ ಆದಷ್ಟು ಕಮ್ಮಿ ದರದ ಯಾರು ಮದ್ಯಪಾನ ಅಭ್ಯಾಸ ಮಾಡ್ಕೊಬೇಡಿ ಅನ್ನೋ ಒಂದು ಸಂದೇಶ ರವಾನೆ ಮಾಡೋದಕ್ಕೆ ನಾನು ಅದನ್ನ ಟ್ರಸ್ಟ್ ಮಾಡಿದ್ವಿ. ಮುಂದಿನ ದಿನಗಳೆಲ್ಲ ಅದು ಮಾಡಬೇಕು ಅಂತ ನನ್ನ ಒಂದು ಆಲೋಚನೆ ಇದೆ. ಬೇಡಪ್ಪ ಸಾಕು, ಇದೆಲ್ಲ ಮುಗಿದೋಯ್ತು, ಅಥವಾ ಏನಾದರೂ ಸಾಮಾಜಿಕ ಕಾರ್ಯಗಳು ಸಾಕು, ಮನೆಗೆ ಟೈಮ್ ಕೊಡಲ್ಲ, ಈ ಥರದ್ದು ಏನಾದರೂ ಮನೋಭಾವ ಬಂದಿದೆಯಾ? ಇಲ್ಲ ಮುಂದುವರಿಬೇಕು, ಮುನ್ನುಗ್ಬೇಕು, ಈ ಥರದ್ದು? ನಾನು ಯಾವತ್ತೂ ಹಂಗೆ ಯೋಚನೆ ಮಾಡಿಲ್ಲ ಮೇಡಮ್. ಸಾಕು ಅಂತ ಅನ್ಸ್ಲೇ ಇಲ್ಲ. ಯಾಕಂದ್ರೆ ಒಂದು 7-8 ಕ್ರಿಮಿನಲ್ ಪ್ರಕರಣಗಳು ಹಾಕಿದ್ರೆ ರಾಜಕಾರಣಿಗಳಿಗೆ ಹಾಕಿರಲ್ಲ. ಅವ್ರೇನಿದ್ರು ರಾಜಕೀಯವಾಗಿ ಬಂದಿರ್ತಾರೆ. ಆದರೆ ಸರ್ಕಾರಿ ನೌಕರ ಸಂಘಟನೆಗಳಲ್ಲಿ 1-2 ಪ್ರಕರಣಗಳು, ಸುಳ್ಳು ಪ್ರಕರಣಗಳು ಹಾಕಿದ್ರೆ ಬೇಡಪ್ಪ ಸಾಕು ಅಂತಾರೆ. ನನ್ನ ಮೇಲೆ 6ರಿಂದ 7 ಪ್ರಕರಣಗಳನ್ನ ಹಾಕಿದ್ರು. ಬೇಲೆಬೆಲ್ ಅಫೆನ್ಸು, ನಾನ್ ಬೇಲೆಬೆಲ್ ಅಫೆನ್ಸು ಎಲ್ಲ ಹೈಕೋರ್ಟು, ಸಿಟಿ ಸಿವಿಲ್ ಕೋರ್ಟು ಮತ್ತು ಸಕ್ಷಮ ಪ್ರಾಧಿಕಾರದಲ್ಲಿ ಖುಲಾಸೆ ಆಗಿದೆ. ಅದು ಸ್ಟಾರ್ಟಿಂಗು 2011-12ರಲ್ಲಿ ಎದುರಿಸಕ್ಕೆ ಅಂತ ಮಾಡಿದ್ರು. ಸುಮ್ಮನೆ ವಾಕಿಂಗ್ ಹೋಗ್ತಿದ್ರು, ಯಾರೋ ಹೊಡೆದ್ರು, ಕಳಿಸಿದವ್ರು ಇವರು, ಅದೆಲ್ಲ ಸುಳ್ಳು ಪ್ರಕರಣಗಳೇ. ಕಾರ್ ನಿಲ್ಸಿದ್ರು, ಕಾರ್ ಗಾಜ್ ಹೊಡೆದ್ಬಿಟ್ರು, ಮಾಡಿಸ್ತವ್ರು ಇವ್ರೆ. ನಮ್ಗೆ ಏನಿದೆ ಮೇಡಮ್, ಕಾರ್ ಗ್ಲಾಸ್ ಹೊಡೆದು ಯಾರೋ ರಾತ್ರಿ ಕಾವಲ್ಗಾರ ವಾಕ್ ಹೋಗ್ತಿದ್ದಂತೆ ಅವ್ನಿಗೇನೋ ವೈಯಕ್ತಿಕವಾಗಿ ಹೊಡೆದಿದ್ದಾರೆ, ಅದನ್ನ ಇವ್ರು ಮಾಡಿದ್ರು ಅನ್ನೋದು, ಅದೊಂದೊಂದು ಪ್ರಕರಣ ಮಾಡೋದು. ಆ ಪ್ರಕರಣಗಳನ್ನ ಪೊಲೀಸ್ ಅಧಿಕಾರಿಗಳಿಗೆ ಪಾಪ ಅವ್ರಿಗೆ ಗೊತ್ತಿರಲ್ಲ. ಅಧಿಕಾರಿಗಳು IPS ಅಧಿಕಾರಿಗಳು ಬರ್ತಾ ಇರ್ತಾರೆ, ಸರ್ ಈ ಪಿಟಿಷನ್ ಇದೆ, ಯಾರು ಅವನು ಅಂತಾರೆ. ಮೂಲತಃ IO ಏನು ಇನ್ವೆಸ್ಟಿಗೇಷನ್ ಮಾಡಿ ವರದಿ ಕೊಡ್ತಾರೆ, ಅವ್ರೇನು ಪೊಲೀಸ್ ಠಾಣೆಗಳಲ್ಲಿ ರೈಟರ್ ಇರ್ತಾರಲ್ಲ ಅವರು ಜಾಸ್ತಿ ಅನುಭವ ಇರುತ್ತೆ. ನಾವು ಹೋಗಿ ನಿಂತ್ಕೊಳ್ಳೋಷ್ಟಲ್ಲಿ ನಮ್ಮ ಮಕ ನೋಡೋಷ್ಟಲ್ಲಿ ಅಯ್ಯೋ ಈ ಪಿಟಿಷನ್ಗಳ ಅಂತಾರೆ. ಅಂಥವೆಲ್ಲ ತುಂಬಾನೇ ಎದುರಿಸಿದ್ವಿ. ಸರ್, ಇದು ಒಬ್ಬರ ಹೋರಾಟ ಅಲ್ಲ. ಅಂದ್ರೆ ನೀವು ಸರ್ಕಾರಿ ನೌಕರರಾಗಿ, ನೌಕರರ ಧ್ವನಿಯಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ಇರಬೇಕು ಅನ್ನೋದಾದ್ರೆ ನಿಮ್ಮ ಜೊತೆಗಿರೋರು ಸಹಕಾರದಿಂದ ಇದೆಲ್ಲವೂ ಸಾಧ್ಯ ಆಗುತ್ತೆ ಮೇಡಮ್. ನನ್ನ ಜೊತೆ ನಮ್ಮ ಸಾಯಿ ಶಂಕರ್ ಅಂತ ಒಬ್ರು ಇದ್ದಾರೆ,
KG ರವಿ ಅಂತಿದ್ದಾರೆ, ನಮ್ಮ ನರಸಿಂಹ ಅಂತಿದ್ದಾರೆ, ಎ ಜೆ ಬಾಬು ಅಂತಿದ್ದಾರೆ, ಹರೀಶು, ಮಂಜು, ಸಾಕಷ್ಟು ಜನ ಇದ್ದಾರೆ. ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ನಮ್ಮ ರಾಜಶೇಖರ್, ಹರೀಶ್, ಸಾಕಷ್ಟು ಜನ ಹೇಳ್ತಾರೆ. ಹೋಗ್ತಾ 150-200 ಜನ ಅವರೇ. ನಾನು ಏನೇ ಕೆಲಸ ಮಾಡಿದ್ರು, ಮಹಿಳಾ ಮುಖಂಡರುಗಳು ಸಹ ಇದ್ದಾರೆ. ಏನೇ ಕೆಲಸ ಮಾಡಿದ್ರು ಅಮೃತ್ ರಾಜ್ಯ ಮಾಡೋ ಒಂದು ಇದರಲ್ಲಿ ಮೇಡಮ್, ನಮ್ದು ಏನು ಗೊತ್ತಾ, ಅಸೆಸೆಂಟ್ ಲಯಬಿಲಿಟೀಸ್. ನೀವು ಭ್ರಷ್ಟಾಚಾರದ ವಿಷಯ ಹೇಳಿದ್ರಿ. ಹೌದು. ನಾವು ಯಾವಾಗ ಪ್ರತಿ ತಿಂಗಳು ಮಾರ್ಚ್ ಏಪ್ರಿಲಲ್ಲಿ ನಮ್ಮದು ಆಸ್ತಿ ಮತ್ತು ಋಣಭಾರನ ಸರ್ಕಾರಕ್ಕೆ ಕೊಡಬೇಕು. ಅವ್ರು ಕೇಳಲಿಕ್ಕೆ ಕೊಡದೆ ಹೋಗ್ಲಿ, ನಾನು ಅದನ್ನು ಸಿದ್ಧ ಮಾಡ್ಕೊತೀನಿ. ನಂದೀಗ 93,000 ರೂಪಾಯಿ ಸಂಬಳ ನಂದು. ಮನೆ ಬಾಡಿಗೆ 22,000, 1,10,000 ರೂಪಾಯಿ ಡಿಕ್ಲೇರ್ ಮಾಡಿದ್ದೀನಿ. ಆ ಒಂದು ಮಟ್ಟಕ್ಕೆ ನಾನು ಕರೆಕ್ಟ್ ಆಗಿರ್ತೀನಿ. ಸೂಪರ್. ಹಾಗಾಗಿ ಯಾರು ಏನು ನಮ್ಮನ್ನು ಕೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಈಗ ನೋಡ್ತಾ ಇದ್ದೀವಿ, ಲೋಕಾಯುಕ್ತ ಸಂಸ್ಥೆಗಳಾಗ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಮಾಡುವಾಗ ನಾವು ಪಕ್ಕ ಇದ್ರೆ ಮಾತ್ರ ನಾವು ಸರಿ ಇದೀವಿ ಅಂದಾಗ, ನಾಳೆ ನನ್ನ ಒಂದು ಮೊಬೈಲಲ್ಲಿ ಎಷ್ಟೋ ಜನ ನನ್ನ ಸ್ಟೇಟಸ್ ಹಾಕೊಂಡಿದ್ದಾರೆ, DP-ಯಲ್ಲಿ ನನ್ನ ಫೋಟೋ ಇದೆ. ನಾಳೆ ಅವ್ರು ಬೇಜಾರಾಗಬಾರ್ದಲ್ವಾ, ನೋಡ್ರಿ ನಿಮ್ಮ ಸಂಘದ ಅಧ್ಯಕ್ಷ ಅಂತೀರಾ, ನೋಡಿದ್ರೆ ಇವನು ಹಿಂಗೆಲ್ಲ ಮಾಡೋನೆ ಅಂತ. ಹಾಗಾಗಿ ಕಾನೂನು ವಿರುದ್ಧವಾಗಿ ಯಾವ ಕೆಲಸ ಇವತ್ತವರೆಗೂ ಮಾಡಿಲ್ಲ, ನನ್ನ ಜೊತೆಲಿರೋರ್ಗೂ ಮಾಡೋಕ್ಕೂ ಬಿಡಲ್ಲ. ಅದ್ಭುತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಒಬ್ಬ ಸರ್ಕಾರಿ ನೌಕರ ಅಂದರೆ ಹೆಂಗಿರಬೇಕು ಅಂತ ತಿಳಿಸ್ಕೊಟ್ರಿ. ಇನ್ನು ನೌಕರರ ದೊರೆಯಾಗಿ ಯಾವ ರೀತಿ ಸಾಮಾಜಿಕ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಿ, ಸಮಾಜ ಅಂದಾಗ ಹೇಗೆ ಸಮಾಜದ ಋಣ ತೀರಿಸ್ಬೋದು ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಟ್ರಿ. ಧನ್ಯವಾದ ಸರ್. ನೀವು ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಮೃತ್ ರಾಜ್ ಅವರು ಭಾಗಿಯಾಗಿದ್ದರು. ಜನಸೇವೆಯೇ ಜನಾರ್ದನ ಸೇವೆ ಅಂಥೇಳಿ ಸೇವೆ ಮಾಡೋದಕ್ಕೆ ಎಲ್ಲೇ ಏನು ವ್ಯಾಪ್ತಿ ಏನು ಖಂಡಿತವಾಗ್ಲೂ ಸಾಧ್ಯ ಅಂತೇಳಿ ಹಲವಾರು ಸಾಮಾಜಿಕ ಕಾರ್ಯಗಳ ಮೂಲಕ ಬೇರೆ ರಾಜ್ಯಗಳಲ್ಲೂ ಕೂಡ ಕನ್ನಡವನ್ನು ವಿಜೃಂಭಿಸೋದು, ಜೊತೆಗೆ ನೌಕರರು ಅಂದಾಗ ಅವರ ಧ್ವನಿಯಾಗಿ ಸಮಾಜ ಅಂತ ಸಂದರ್ಭದಲ್ಲಿ ಸಮಾಜದ ಕುಂದುಕೊರತೆಗಳನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ನಿರಂತರ ಸೇವೆಯನ್ನು ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಇವರು ಸರ್ಕಾರಿ ನೌಕರರು ಅಂದರೆ ಹಿಂಗಿರಬೇಕು ಅನ್ನುವಂತಹ ಪಾಠವನ್ನು ಮಾಡಿದ್ದಾರೆ. ಅಮೃತ್ ರಾಜ್ ಅವರ ಮುಂದಿನ ಜೀವನ, ಯೋಜನೆಗಳು ಇವೆಲ್ಲವೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.